ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ ದಿವಸ ಕೃತಿಕಾ ನಕ್ಷತ್ರದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ತುಮಕೂರಿನಲ್ಲಿ ನಾವು ಆಚರಣೆ ಮಾಡಿದ್ವಿ. ಅವತ್ತಿನ ದಿವಸ 1224 ಪಾದಕೆಗಳಿಗೆ ಪೂಜೆ ಮಾಡಿಸಿ ಬಂದಂಥ ಭಕ್ತಗಳಿಗೆ ಕೊಟ್ವಿ. ಆ ಒಂದು ಕಾರ್ಯಕ್ರಮವನ್ನು ಹೇಗಿತ್ತು ಮತ್ತು ಹೇಗೆ ನಡೀತು ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ತೀನಿ. ಬನ್ನಿ ಆ ದತ್ತಾತ್ರೇಯ ಜಯಂತಿಯನ್ನು ನೋಡೋಣ. ನೋಡಿದ್ರಲ್ಲ, 32 ವೆರೈಟಿ ಚಿನ್ನ, ಬೆಳ್ಳಿ, ನವರತ್ನಗಳು, ಕುಂಕುಮ ಎಲ್ಲ ಥರ ಅಧಿವಾಸಗಳನ್ನು ಮಾಡಿ ಈಗ ನಿಮ್ಮ ಕೈಗೆ ಪಾದಕೆ ಕೊಟ್ಟಿದ್ದೀವಿ. ಇದಕ್ಕೆ ನೀವು ಪ್ರಾಣ ತುಂಬಬೇಕು ಇವಾಗ. ಆದ್ದರಿಂದ ಈ ಒಂದು ವಿಶೇಷವಾದಂಥದ್ದು ಗುರುಶಾಂತಿ. ನೀವು ಹೊರಗಡೆ ಹೋಗಿ ಗುರುಶಾಂತಿ ಮಾಡ್ತೀನಿ, ಮಿನಿಮಮ್ 30,000-40,000 ರೂಪಾಯಿ ಫೀಸ್ ಮಾಡ್ತಾರೆ. ಆದರೆ ಈ ಥರ ಮಾಡ್ತಾರೇನೋ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಡೈವರ್ಸ್ ಆಗ್ತಿದೆ, ಏನೇನೋ ನೋಡಿ. 9 ಗ್ರಹದಲ್ಲಿ ಗುರು ಚೆನ್ನಾಗಿಲ್ಲ ಅಂದರೆ ನೀವೇನೇ ಇದ್ರೂ ವೇಸ್ಟ್. ಇಂದಿರಾ ಗಾಂಧಿ ಜಾತಕದಲ್ಲಿ ಗುರು ನೀಚನಾದಾಗ ಶೂಟ್ ಮಾಡಿ ಸಾಯಿಸ್ಬಿಟ್ರು. YSR ಜಾತಕದಲ್ಲಿ ಗುರು ರಾಹು ದೋಷ ಬಂದಾಗ ಹೆಲಿಕಾಪ್ಟ್ರಲ್ಲಿ ಬಿಡಿಸೋದು. ರಾಜೀವ್ ಗಾಂಧಿಗೆ ಹಾರದಲ್ಲಿ ಬಾಂಬ್ ಹಾಕಿ ಸಾಯಿಸ್ಬಿಟ್ರು. ಯಾವಾಗ ಗುರು ದೃಷ್ಟಿ ಇಲ್ಲ ಅಂದಾಗ ನಮ್ಮ ಜಾತಕದಲ್ಲಿ ಗುರುವಿನ ದೃಷ್ಟಿ ಇದ್ದ ಎಂಥ ಭಿಕ್ಷುಕರು ರಾಜ ಆಗ್ಬಿಡ್ತಾನೆ, ಎಂಥ ಶಾಪ ಇದ್ರು. ಆದರೆ ಗುರು ದೃಷ್ಟಿ ಬರಬೇಕಲ್ಲ. ಇವತ್ತಿನ ಕಾಲದಲ್ಲಿ ಗುರು ದೃಷ್ಟಿ ಪಡಿಬೇಕು ಅಂತಂದರೆ ಭಾಳ ಕಷ್ಟ ಇದೆ ಈಗಿನ ಒಂದು ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ. ಅದರಿಂದ ಎಲ್ರಿಗೂ ಗುರುಗಳಾದಂಥ ದತ್ತಾತ್ರೇಯರು ಇವರನ್ನ ಇವತ್ತು ಅವ್ರ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಬರಲಿ. ಗುರುಬಲ ಗುರು ದೃಷ್ಟಿ ಬಂತು ಅಂತಂದರೆ ಏನು ಬೇಕಾ ಜಯಿಸ್ಬೋದು ಜಗತ್ತಿನಲ್ಲಿ. ಯಾರು ಮುಖ್ಯಮಂತ್ರಿ, MLAಗಳು, ಮಿನಿಸ್ಟ್ರುಗಳು, ಪ್ರಧಾನಮಂತ್ರಿ, ಪ್ರೆಸಿಡೆಂಟ್ ಆಗ್ತಾರೆ ಅಂದರೆ ಅವ್ರ ಜಾತಲ್ಲಿ ಗುರು ಚೆನ್ನಾಗಿದ್ದಾನೆ ಅಂತ ಅರ್ಥ. ಆ ಗುರು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ. ಅಲ್ಲೇ ದುಡ್ದು ಅಲ್ಲೇ ತಿನ್ನೋದು, ಮೋಸ, ಎಷ್ಟೇ ದುಡ್ಡು ಸಾಕಾಗ್ತಿಲ್ಲ, ರೋಗಿಷ್ಟ, ಸಾಲಬಾಧೆಗಳು ಇವೆಲ್ಲ ಇದು ಅಂದರೆ ನಮ್ಮ ಜಾತಲ್ಲಿ ಗುರುಗೂ ಜೊತೆ ರಾಹುಕೇತುಗಳು ಸೇರ್ಕೊಂಡಿರ್ತಾರೆ. ಅದಕ್ಕೆ ಶಾಂತಿ ಇವತ್ತು ಹುಣ್ಣಿಮೆ ದಿವಸ ಮಾಡಬೇಕು ಅಂತ. ಗುರುಗಳು ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಮದುವೆ ಆದ ತಕ್ಷಣ ಆಶೀರ್ವಾದ ಎಕ್ಸ್ಪೈರ್ ಆಗಿಬಿಡ್ತದೆ. ನಿಂಗೆ ಬೇಗ ಒಳ್ಳೆ ಸಂತಾನ ಆಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಮಗು ಆದ ತಕ್ಷಣ ಆಶೀರ್ವಾದ ಎಕ್ಸ್ಪೈರ್ ಆಗಿಬಿಡ್ತದೆ. ಆದರೆ ನಾವು ನೋಡಿ, ನಾನು ಬೇಕಾದಷ್ಟು ಜನ್ಮ ಎತ್ತಿಗೆ ಬಂದಿದ್ದೀನಿ. ನನಗೆ ನೀವು ನಂಬ್ತಿರೋ ಬಿಡ್ತಿರೋ ನಂದಿದ್ದು 2817 ಬರ್ತು ನಂದು. ಇದು 2817 ಬಾರಿ ಹುಟ್ಟಿಗೆ ಬಂದಿದ್ದೀನಿ. 2800 ನನಗೆ ತಂದೆ, ತಾಯಿ, ಅಕ್ಕ, ತಮ್ಮ ಎಲ್ಲ ಬೇರೆ ಧಾಚಿ, ಬೇರೆ ಧರ್ಮದೆಲ್ಲ ಹುಟ್ಟಿ ಈಗ ನಾನು ಬಂದಿದ್ದೀನಿ. ಎಷ್ಟೇ ಜನ್ಮ, ಎಷ್ಟೇ ಅಪ್ಪ ಅಮ್ಮ ಮನೇಲಿ, ಎಷ್ಟೇ ವಂಶದಲ್ಲಿ ಹುಟ್ಟಿದ್ರು ಕೂಡ ನಮ್ಮಿಂದ ಗುರುವಿನ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಕೃಪಾ ಕಟಾಕ್ಷ ಇರಬೇಕು. ಆಶೀರ್ವಾದ ಬೇಡಬಾರ್ದು. ಗುರುಗಳೇ ಕೆಲಸ ಕೊಡಿಸಿ, ಮದುವೆ ಮಾಡಿಸಿ, ಮಕ್ಕಳಾಗ್ಲಿ ಅಂತ ಬೇಡಬಾರ್ದು. ಗುರುವಿನ ಅನುಗ್ರಹಕ್ಕಿಂತ ಕೃಪಾ ಕಟಾಕ್ಷ ಇದ್ದರೆ ನೀವು ಇನ್ನು ಮುಂದೆ ಎಲ್ಲೆಲ್ಲಿ ಹುಟ್ಟಿರೋ, ಯಾವ ದೇಶ, ಯಾರ ಮನೇಲಿ ಹುಟ್ಟಿರೂ ಕೂಡ ಗುರು ನಿಮ್ಗೆ ಅನುಗ್ರಹ ಮಾಡ್ತಿರ್ತಾರೆ. ಅದರಿಂದ ಗುರುವಿನ ಆಶೀರ್ವಾದ ಬೇಗ ಎಕ್ಸ್ಪೈರ್ ಆಗ್ತದೆ. ಗುರುವಿನ ಕೃಪಾ ಕಟಾಕ್ಷ ಜನ್ಮ ಅಂತಕ್ಕೂ ಇರ್ತದೆ. ಅದು ತಗೊಳ್ಬೇಕು ಅಂದರೆ ಇವತ್ತು ಒಂದೇ ದಿನ ಅನುಗ್ರಹ ಆಗೋದು. ಏಕೆಂದರೆ ದತ್ತಾತ್ರೇಯರು ಹುಟ್ಟಿದ ದಿವಸ ಇದು. ಅದಕ್ಕೆ ಎಲ್ಲರೂ ಒಂದ್ಸಲ ದತ್ತಾತ್ರೇಯನಿಗೆ ಹ್ಯಾಪಿ ಬರ್ತ್ಡೇ ಹೇಳಿ. ಹ್ಯಾಪಿ ಬರ್ತ್ಡೇ ದತ್ತಾತ್ರೇಯ ಅಂತ ಹೇಳಿ ಜೋರಾಗೆ. ನನಗೆ ಗುರುಗಳು ದಯಪಾಲಿಸಿದಂಥ ಪಾದಕೆ ಇದು. ಈ ಪಾದಕೆಗಳು ಇದು ಅವರು ಸ್ಪರ್ಶ ಮಾಡಿದ್ದು. ಅವಧೂತರು ನಮ್ಮ ಮಂಡ್ಯದಲ್ಲಿದ್ದರು.
ಅವರು ಅನುಗ್ರಹ ಮಾಡಿದಂಥ ಪಾದಕೆ. ಇದಕ್ಕೆ ಸೂತ್ರ ಹಾಕಿ ನಿಮ್ಗೆಲ್ರಿಗೂ ಕನೆಕ್ಷನ್ ಕೊಟ್ಟು ಇದರ ವೈಬ್ರೇಷನ್ನು ನಿಮ್ಮ ಪಾದಕೆಗೆ ಇಟ್ಟಿದ್ದೀವಿ. ಇದು ಭಾಳ ಅವಧೂತರ ಪಾದಕೆಗಳು. ಈಗ ಇದಕ್ಕೆ ನಾವು ಪೂಜೆ ಮಾಡ್ತೀವಿ. ಇದರಿಂದ ಮತ್ತೆ ನಿಮಗೆ ಕನೆಕ್ಟ್ ಮಾಡ್ತೀವಿ, ದಾರ ಹಾಕಿ ಸೂತ್ರ ಹಾಕಿ ಪ್ರತಿಯೊಂದು ಪಾದಕೆಗೂ. ಇದೇ ವಿಶೇಷವಾದ ಪಾದಕ. 48 ವರ್ಷ ಆಗಿದೆ, 50 ವರ್ಷ ಆಗಿರ್ಬೋದು. ಈ ಪಾದಕೆಯಿಂದ ನಿಮಗೆ ಮನೆಗೆ ಹೋಗೋ ಪಾದಕೆಗಳಿಗೆ ಅನುಗ್ರಹ ಆಗುತ್ತೆ. ಇದು ಒಂದು. ಎರಡನೇದು, ಪೂಜಾ ಐಟಮಲ್ಲಿ ನಿಮ್ಗೆ ಎದುರುಗಡೆ ಇಟ್ಕೊಳ್ಳಿ, ಮನೆನ ಓಪನ್ ಮಾಡಿ. ಇದು ಬಾಲದತ್ತಾತ್ರೇಯ ಅಂತೇಳಿ ನನ್ನ ಗುರುಗಳಾದಂಥ ನಿರಂಜನಾನಂದ ಸರಸ್ವತಿಗಳಿಗೆ ಈ ರೀತಿ ದರ್ಶನ ಕೊಡ್ತಾ ಇದ್ರು. ದತ್ತಾತ್ರೇಯರ ಫೋಟೋ ಹಿಂದೆ ಇಡಿ, ಅದ್ರ ಮುಂದೆ ಅಡಕೆ ತಟ್ಟೆನಲ್ಲಿ 2 ಪಾದಕೆಗಳನ್ನು ನೋಡಿ ಈ ಥರ ಮಣೆ ಮೇಲೆ ಪಾದಕೆ ಇಡಬೇಕು. ಈ ಥರ ಇದು ಅಂಗುಷ್ಟ ದತ್ತನ ಕಾಲಿಗೆ ಇರಬೇಕು, ಹಿಂಬಡಿ ದತ್ತನ ಫೋಟೋಗೆ ಇರಬೇಕು. ಈ ಥರ ಫೋಟೋ ಮಣೆ ಮೇಲೆ ಇಡೋಕ್ಕಾಗಿಲ್ಲ ಅಂದರೆ ಈ ರೀತಿ ರೆಡ್ ಮ್ಯಾಟ್ ಮೇಲೆ ಇಡಿ. ಒಂದು ತಟ್ಟೆಗೆ ಹೂವು ಇಟ್ಕೊಳ್ಳಿ, ಒಂದು ತಟ್ಟೆ ಪೂರ್ತಿ ಹೂವು ಪತ್ರಗಳು ಹಾಕ್ಕೊಳ್ಳಿ. ಒಂದು ತಟ್ಟೆಗೆ ಹೂವು ಪತ್ರಗಳು ಹಾಕ್ಕೊಳ್ಳಿ. ಚೆಲ್ಲಬೇಡಿ ಯಾವುದನ್ನು, ಹೊರಗಡೆ ಇಟ್ಕೊಳ್ಳಿ. ಅರ್ಶಿನ ಕುಂಕುಮ ಇಟ್ಟಿರೋ ಜಾಗ ಊದುಬತ್ತಿ ಇಡಿ. ಅರ್ಶಿನ ಕುಂಕುಮದ ಪಕ್ಕದಲ್ಲಿ ಗಂಧ ಇಡಿ. ಗಂಧ ಟ್ಯಾಬ್ಲೆಟ್ ಒಂದು ಮಾತ್ರೆ ಥರ ಇದೆ ನೋಡಿ, ಅದನ್ನಿಡಿ. ಬೆಲ್ಲ ಇದೆ, ಬೆಲ್ಲ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಕೊಡಬೇಕು, ಈಗಲೇ ಅಲ್ಲ. ಪ್ರಾಣ ಪ್ರತಿಷ್ಠೆ ಆಪ್ನೆ ಆದ ನಂತರ ಬೆಲ್ಲ ಕೊಡಬೇಕು. ಒಂದು ಚೊಂಬಿದೆ ನೋಡಿ, ಸ್ಟೀಲ್ ಚೊಂಬು, ಅದಕ್ಕೆ ಅರ್ಧ ಮಾತ್ರ ನೀರು ಬಡಿಸ್ಕೊಳ್ಳಿ. ಅಕ್ಷತೆ ಹಂಗೆ ಇಟ್ಕೊಳ್ಳಿ, ಓಪನ್ ಮಾಡಿ, ಈಗೇನು ಮುಟ್ಟಂಗಿಲ್ಲ. ಹಾಲು ಮೊಸರು ತುಪ್ಪ ಎಲ್ಲ ಒಂದು ತಟ್ಟೆಗೆ ಇಟ್ಕೊಳ್ಳಿ, ಎಲ್ಲಿ ಜಾಗ ಇರುತ್ತೋ ಅಲ್ಲಿ. ನಿಮಗೆ ಆರತಿ ತಟ್ಟೆ ಇದೆ, ಊದುಬತ್ತಿ ಇದೆ. ತುಪ್ಪದ ಬತ್ತಿ, ಕರ್ಪೂರ ಯೂಸ್ ಮಾಡಬಾರ್ದು. ಹೂಬತ್ತಿ ಚಿಕ್ಕದ ಬತ್ತಿ ತುಪ್ಪದಲ್ಲಿ ನೆನೆಸಿದ್ದೀವಿ ನೋಡಿ, ಇದು ಅದು ಒಂದು ಮಂಗಳಾರತಿ ತಟ್ಟೆಗೆ ಇಟ್ಕೊಳ್ಳಿ, ಇನ್ನೊಂದು ಹಾಗೆ ಉಟ್ಕೊಳ್ಳಿ. ಕೊನೆಗೆ ಮಹಾಮಂಗಳಾರತಿಗೆ ಬೇಕು. ದೀಪದ ಕಾವು ಫೋಟೋಕ್ಕೆ ಟಚ್ ಆಗಬಾರ್ದು, ಆವಾಗ ಏನಾಗುತ್ತೆ, ಬಿಸಿಗೆ ಫೋಟೋ ಸುಟ್ಟೋಗುತ್ತೆ. ಅದಕ್ಕೆ ಹುಷಾರಾಗಿ ಇಟ್ಟು, ನಿಮ್ಮ ಬಟ್ಟೆ ಮೇಲೆ ಬೀಳಬಾರ್ದು. ನಿಮ್ಮ ಬಟ್ಟೆನೂ ಕೂಡ ಸೇಫ್ ಆಗಿರಬೇಕು. ಈಗ ನಿಮಗೆ ಎಲ್ಲ ಐಟಮ್ ಇದೆ ಅಂತ ಗೊತ್ತಾಯ್ತಲ್ಲ, ಎಲ್ಲ ಇದೆ ನೋಡಿ. ಹಳೆ ನ್ಯೂಸ್ ಪೇಪರ್ ಇದೆ, ಕೈ ಒರ್ಸಕ್ಕಲ್ಲ ಇದು. ಇದರಲ್ಲಿ ತಂತ್ರ ಮಾಡಿಸ್ತೀನಿ ನಿಮಗೆ, ಮಾಟ ಮಂತ್ರ ಬಗ್ಗೆ ತೆಗೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೃತ್ಯುಂಜಯ ಹೋಮ, ಲಕ್ಷ್ಮೀ ನರಸಿಂಹ ಹೋಮವಾಗ ಇದನ್ನು ಹಿಳಿ ತೆಗೆದು ಇದಕ್ಕೆ ಮಂತ್ರಾಕ್ಷತೆ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಪುರ ಪ್ರವೇಶ ಮಾಡುವಾಗ, ನಿಮ್ಮ ಮನೆಗೆ ಹೋಗುವಾಗ, ನಿಮ್ಮ ಊರಿಗೆ ಹೋಗುವಾಗ ಆ ದಾರಿನಲ್ಲಿ ಹಾಕ್ಬಿಟ್ಟು ಹೊಟ್ಟೋಗ್ಬೇಕು. ಹಾಕ್ಬಿಟ್ಟು ನಿಮ್ಮ ಮನೆಗೆ ಹೋಗಬೇಕು. ಇದು ತೆಂಗಿನಕಾಯಿ ಅಂತಾರೆ, ಗೊತ್ತಿದೆ ಅಂತ ಆಯಿತು. ಆ ಪುಸ್ತಕ ಮನೇಲಿ ಪ್ರಾಕ್ಟೀಸ್ ಮಾಡಿ. ಇನ್ಮೇಲೆ ಎಲ್ಲ ಪೂಜೆನ ಇದೇ ಥರ ಮಾಡಿದ್ರೆ ಒಳ್ಳೇದು. 64 ಸ್ಟೈಲ್ಸ್. ಈ ಪೂಜೆ ಮಾಡಾದ್ಮೇಲೆ ಬದುಕಿರೋವರೆಗೂ ಗುರು ಸೇವೆ, ಗುರು ಪೂಜೆ ಮಾಡುವಾಗ ಯಾವ ವಿಘ್ನಗಳು ಬರಬಾರ್ದು ಅಂಥೇಳಿ ಆ ಮಹಾಗಣಪತಿಯನ್ನು ಒಂದ್ಸಲ ಬೀಜಾಕ್ಷರದಿಂದ ಒಂದ್ಸಲ ಮಂತ್ರ ಹೇಳ್ಕೊಡ್ತೀನಿ. ಗಣಪತಿನೂ ಒಂದ್ಸಲ ಸ್ಮರಿಸಿ ಅವ್ರ ಆಶೀರ್ವಾದ ತಗೊಳ್ಳಿ. ಓಂ ಗ್ಲೌಂ ಗ್ಲೌಂ ಗಂ ಗಂ ಗಣಪತಯೇ ನಮಃ. ಮಂಗಳವಾದ್ಯ. ಉದ್ದರಣೆ ಗಂಡಸರು ಒಂದು ಉದ್ದ ನೀರು ತಗೊಂಡು ಕೈಗೊಂದು ತೊಟ್ಟು ಹಾಕೊಂಡು ನೋಡಿ, ಈಗ ತೊಳ್ಕೊಳ್ಳಿ. ಓಂ ಅಪವಿತ್ರೋ ಪವಿತ್ರ ಸರ್ವಸ್ಥಾಂಗೋಪಿವ ಯಸ್ವತ್ ಪುಂಡರಿ ಕಾಕ್ಷಂ ಸಭಾಭ್ಯಾಂತರ ಶುಚಿ. ಎಲ್ಲರೂ ಹೆಂಗಸು ತೊಳ್ಕೊಳ್ಳಿ. ಒಂದು ಉದ್ದರಣೆ ಹಾಕಿ, ತುಂಬ ಚೆಲ್ಲಬೇಡಿ, ಸ್ವಲ್ಪ ಹಾಕಿ ತೊಳ್ಕೊಳ್ಳಿ. ಮಧ್ಯದ ಬೆರಳು ಶನಿಗ್ರಹ ನೋಡಿ, ಎದ್ಬಿಟ್ಟು ಈಗ ಓಂ ಅಪವಿತ್ರೋ ಪವಿತ್ರ ಸರ್ವಸ್ಥಾಂಗೋಪಿವ ಯಸ್ವತ್ ಪುಂಡೈ ಕಾಕ್ಷಂ ಸಭಾಭ್ಯಾಂತರ ಶುಚಿ. ಹೆಂಗಸು ಗಂಡಸಲ್ಲ ಸ್ನಾನ ಮಾಡಿ ಆತ್ಮ ಶುದ್ಧ. ಓಂ ನಾರಾಯಣಾಯ ಸ್ವಾಹ. ಇನ್ನೊಂದು ಸಲ ಓಂ ಮಾಧವಾಯ ಸ್ವಾಹ. ಬಲಗಡೆ ಕಿವಿ ಮುಟ್ಕೊಳ್ಳಿ. ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ,
पद्मनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः निरुद्धाय नमः मधोक्षजाय नमः नारसिंहाय नमः अच्युताय नमः जनार्दनाय नमः उपेन्द्रियाय नमः हरिये नमः श्रीकृष्णाय नमः। ख्यां शुभदितो शोभनमूर्त्याद्य ब्रह्मणः द्वितीय प्रहरात्य श्वेतवरः कल्पवैवस्वते मन्वन्तरे कलियुगे प्रथमपादे जम्बुद्वीपे भरतवर्षे भरतखण्डे दण्डकारण्यः गोदावरी दक्षिणशीलशालिवानशकबौद्धावतारामक्षेत्रे अस्मिन् वर्तमाने व्यावहारिकचान्द्रमानेन प्रभवादि षष्ठिसंवत्सराणां मध्ये श्रीविश्वावसुसंवत्सरे दक्षिणायने हेमन्तऋतौ मार्गशिरमासे शुक्लपक्षे गुरुवासयुक्तायां शुभनक्षत्र शुभयोग शुभकर्ण एवं गुण विशेषण विशिष्टायां शुभदितो हेळि मम उपात समस्त दुरितक्षद्वर्षि परमेश्वर प्रीत्यर्थं धर्म अर्थ काम मोक्ष चतुर्विध फल पुरुषा सिद्ध्यर्थं हेळि मम आत्मनः श्रुति स्मृति पुराणोक्त फल प्राप्त्यर्थं हेळि अस्माकं सकुटुंबानां सपरिवाराणां क्षेमस्थैर्य विजय वीर्य आयुरारोग्यैश्वर्याभिवृद्ध्यर्थं सकल अभ्युजं च पुत्र पौत्राभिवृद्ध्यर्थं इष्टकाम्यार्थ सिद्ध्यर्थं ಕೇಳ್ಕೊಳ್ಳಿ. ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಸಾಲ ಬಾಧೆ, ರೋಗ ಬಾಧೆ, ನಿಮ್ಗೆ ಏನೇನು ಸಮಸ್ಯೆ ಇದ್ದು ಹೇಳ್ಕೊಳ್ಳಿ. ಹೇಳಿ ಮಮ ಮನೋ ಇಷ್ಟಾರ್ಥ ಸಿದ್ಧ್ಯರ್ಥಂ ಇಹ ಜನ್ಮ. ಇದು ಹೊರಗಡೆ ಆಕಾಶ ನೋಡಬೇಕಿದು. ಈ ಎರಡು ಇದು ಮೂರಿದೆ, ದೇಹ ಮನಸ್ಸು ಆತ್ಮ. ಇದು ಇಟ್ಕೊಂಡಾಗ ನಮಗೆ ಮಿಂಚು ಗುಡುಗು ಕೂಡ ಟಚ್ಚಾಗಲ್ಲ. ವಾಮದೇವ ಋಷಿ ಪ್ರಕೃತಿಶ್ಚಂದಃ ಸತ್ಯೋ ದೇವತ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ಈಗ ದಿಕ್ಪಾಲಕರಿಗೆ ಪೂಜೆ ಮಾಡಬೇಕು. ಓಂ ಜಯಾಯ ನಮಃ, ವಿಜಯಾಯ ನಮಃ, ಓಂ ಯಮಾಯ ನಮಃ, ಯಮಧರ್ಮಾಯ ನಮಃ, ಓಂ ವರುಣಾಯ ನಮಃ, ವರುಣದೇವಾಯ ನಮಃ. ಈಗ ಗಣಪತಿಗೂ ಮತ್ತು ಈ ಆ ಕಾಪರ್ ಗಣಪತಿಗೂ ಪಾದಕಗಳಿಗೆ ಏನು ಪ್ರಾಣನ ತುಂಬೋ ಒಂದು ಮೆಥಡ್ ಹೇಳ್ಕೊಡ್ತೀನಿ. ಧ್ಯಾನಂ ಹೇಳಿ. ರಕ್ತಾಂಬೋಧಿ ಸ್ತಪೋತುಲ್ಲ ಸದುರುಣ ಚಾಪ್ಯ ಅಂಕುಶ ಪಂಚಬಾಣ ಬಿಭ್ರಾಣ ಶೃಕ್ ಪಾಲಂ ತ್ರಿನಯನ ಲಸಿತ ಪೀನಕ್ಷೋರ ಹಾಡ್ಯ ದೇವ ಬಾಲಾರ್ಕ. ಎರಡು ಕೈಯಿಂದ ತಲೆ ಮುಟ್ಕೊಳ್ಳಿ. ಬ್ರಹ್ಮ ವಿಷ್ಣು ರುದ್ರ ಅಂತೇಳಿ ತಲೆ ಮುಟ್ಕೊಳ್ಳಿ. ಈಗ ಋಗ್ ಯಜುರ್ ಪ್ರಾಣ ಪ್ರತಿಷ್ಠಾಪನೆಗೆ ತಲೆ ಕೊಟ್ಟಾಯ್ತು. ಈಗ ಪ್ರಾಣ ತುಂಬ್ತಾ ಇದ್ರಿ. ಈಗ ಅಲ್ಲೇ ಇರಲಿ, ತಲೆ ಅಲ್ಲೇ ಇರಲಿ, ಕೈ ಹಂಗೆ ಇಟ್ಕೊಳ್ಳಿ. ಓಂ ಉಂ ತಂ ಥಂ ಚಕ್ಷು ಕಣ್ಣು ಜಿಹ್ವಾ ನಾಲಿಗೆ. ಈಗ ನಾನು ಒಂದು ಬೀಜ ಮಂತ್ರ ಹೇಳ್ತೀನಿ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಮಹಾಗಂಭೀರಾಯ ವೈಕುಂಠವಾಸಾಯ ಶಂಖಚಕ್ರ ಗದಾಧರ ತ್ರಿಶೂಲ ವೇಣುನಾಥ ದುಷ್ಟ ಸಂಹಾರಕಾಯ ಶಿಷ್ಟ ಪರಿಪಾಲಕಾಯ ನಾರಾಯಣ ಹಸ್ತದಾನ ಚಿದ್ರೂಪಾಯ ಪ್ರಜ್ಞಾನಂ ಬ್ರಹ್ಮ ಮಹಾವಾಕ್ಯಾಯ ಸಕಲ ಕರ್ಮ ನಿಮಿತ್ತಾಯ ಸಕಲೋಕ ಸಂಚಾರಣಾಯ ಸಕಲ ದೇವತಾ ವಶೀಕರಣಾಯ ಸಕಲ ರಾಜ ವಶೀಕರಣಾಯ ಸಕಲ ಭೋಗ ವಶೀಕರಣಾಯ ಲಕ್ಷ್ಮಿ ಐಶ್ವರ್ಯ ಸಂಪತ್ಕರಾಯ ಮಾತಾ ಪಿತೃ ಸತಿ ಪತಿ ಸಹೋದರ ಸಹೋದರಿ ಪುತ್ರ ಪೌತ್ರಾಭಿವೃದ್ಧಿಕರಾಯ. ಸ್ವಸ್ತಿ. ಓಂ ಸ್ವಾಮಿ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ಕಲಶೇಸ್ಮಿನ್ ಸನ್ನಿಧಿಂ ಕುರು. ಯಾರಾಲಾವಾಶಾಶಾಸಾ ಓಂ ಪ್ರಾಣಃ ಮಮ ಪ್ರಾಣಃ ಜೀವಃ ಮಮ ಜೀವಃ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣೈಃ ಉಶ್ವಾಸ ನಿಶ್ವಾಸರೂಪೇಣ ಬಹಿರಾಗತ್ಯ ಸುಖಂಚಿರಂ ತಿಷ್ಠಂತ ಸ್ವಾಹ. ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ಕಲಶೇಸ್ಮಿನ್ ಸನ್ನಿಧಿಂ ಕುರು. ಮೂರ್ತೆಸ್ಮಿನ್ ಸನ್ನಿಧಿಂ ಕುರು. ಪಾದಿಕೆಸ್ಮಿನ್ ಸನ್ನಿಧಿಂ ಕುರು.
ಓಂ ವಜ್ರನಕಾಯ ವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಸುದರ್ಶನಾಯ ನಮಃ. ಓಂ ಮಾತೃಪುತ್ರ ಶ್ರೀ ದತ್ತಾತ್ರೇಯ ಗುರುದೇವತಾಭ್ಯೋ ನಮಃ. ಪಾದಾರವಿಂದಯೋಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಬ್ರಹ್ಮ ವಿಷ್ಣು ಮಹೇಶ್ವರಾದಿ ಕಲಶಾಧಿಷ್ಠಾನ ದೇವತಾ ಶ್ರೀ ಗುರುಪಾದಕಾಭ್ಯ ನಮಃ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರಾಯ ನಮಃ. ಸುದರ್ಶನಾಯ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಒಂದು ಕಾಳು ಅಕ್ಷತೆ ತಗೊಳ್ಳಿ. ದತ್ತಾತ್ರೇಯ ಮಹಾಗಣಪತಿ ದತ್ತಾತ್ರೇಯ ದೇವತಾಭ್ಯೋ ನಮಃ. ರತ್ನ ಸಿಂಹಾಸನಂ ಸಮರ್ಪಯಾಮಿ. ಪಾತ್ಕೆ ಮೇಲೆ ಹಾಕಿ ರತ್ನ ಸಿಂಹಾಸನ ಕೊಡ್ತಾ ಇದ್ದೀನಿ ಅಂತ. ಒಂದು ಉದಾಹರಣೆ ನೀರು ತಗೊಳ್ಳಿ. ಇದು ಅರ್ಘ್ಯ ಪಾತ್ರೆ ಇದೆಲ್ಲ ನೋಡಿ. ಈಗ ಒಂದು ಉದಾಹರಣೆ, ಎಲ್ಲ ನೀರು ಇದಕ್ಕೆ ಬಿಡಬೇಕು, ಚೊಂಬಿಗೆ ಹಾಕ್ಬಾರ್ದು. ಇದು ವೇಸ್ಟ್ ವಾಟ್ರು. ದತ್ತಾತ್ರೇಯ ಗಣಪತಿಗೆ ಆಸನ ಕೊಟ್ಟಿದ್ದೀರಿ. ಈಗ ಅವ್ರು ಕಾಲು ತೊಳಿಬೇಕು. ಗಂಗಾದಿ ಸರ್ವ ತೀರ್ಥಭ್ಯೋ ಮಯಾ ಪ್ರಾರ್ಥನಾತಂ ತೋಯಂ ಮೇ ಸಸ್ಕಪರ್ಶಂ ಪಾದ್ಯಾತಂ ಪ್ರತ್ಯುಗೃಹಿತಾಂ. ಸದ್ಗುರು ಮಹಾಗಣಪತಿ ದತ್ತಾತ್ರೇಯ ಗುರುದೇವತಾಭ್ಯೋ ನಮಃ. ಪಾದ್ಯೋಪಾದ ಸರ್ಪ್ಯಾಮಿ. ಪಾದದ ಮೇಲೆ ನೀರು ಬಿಟ್ಬಿಡಿ. ಪಾದದ ಮೇಲೆ ಇಟ್ಬಿಡಿ. ಪಾದದ ಮೇಲೆ ನೀರು ಹಾಕಿ ಮರದ ಪಾದಕ್ಕೆ ಮೇಲೆ ಬಿಡಿ. ಪಾದದ ಮೇಲೆ ಪಾದ್ಯೋಪಾದ್ಯಂ ಸಮರ್ಪ್ಯಾಮಿ ಅಂದರೆ ಪಾದ ತೊಳಿತಾ ಇದ್ದೀನಿ. ಈಗ ಕೈ ತೊಳಿಕೆ ನೀರು ಕೊಡಬೇಕು. ಗಂಗಾ ಸರ್ವತೀರ್ಥಭ್ಯೋ ಮಯಾ ಪ್ರಾರ್ಥನಾತಂ ತೋಯಂ ಮೇ ಸಸ್ಸುಕರ್ಷಂ ಪಾದ್ಯಾತಂ ಪ್ರತಿಹೃತಾಂ. ಪಾದಕ್ಕೆ ನೀರು ಬಿಟ್ರ ಆಲಲಭಿಷೇಕ ಗುರು ಪಾದಕ್ಕೆ ಪೂಜೆ ಮಾಡೋದು. ಆಪ್ಯಾಯಸ್ವಸಮೇತುತೆ ವಿಶ್ವದ ಸೋಮರುಷ್ಟಿ. ಓಂ ಯಸ್ವಸಮೇತುತೆ ವಿಶ್ವದ ಸೋಮರುಷ್ಟಿಯಂ ಭವಾವಾಜಸ್ಯ ಸಂಗತೆ. ಓಂ ಆಪ್ಯಾಯಸ್ವಸಮೇತುತೆ ವಿಶ್ವದ ಸೋಮರುಷ್ಟಿಯಂ ಭವಾವಾಜಸ್ಯ ಸಂಗತೆ. ಕ್ಷೀರೇಣ ಸ್ನಪಯಾಮಿ ಸತ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ. ಈಗ ನಾನಿಲ್ಲಿ ನೋಡಿ, ನಾನು ಮಾಡೋದು ನೀವು ಮಾಡಿ. ಧರಿಸ್ತಾನ ಸುರಭಿನೋ ಮುಖಾಕರತ್ರಣ ಆಯುಗಂ ಶಿತಾರಿಷತ್. ಓಂ ದಧಿಕ್ರಾವಣ್ಣೋ ಅಕಾರಿಷಂ. ಈಗ ತುಪ್ಪ. ಈಗ ಜೇನುತುಪ್ಪದಲ್ಲಿ ಸ್ನಾನ, ಮಧುಸ್ನಾನ. ಓಂ ಮಧುವಾತ ವಿತಾಯತೆ ಮಾರ್ಧ್ವೇನ ಸಂತೋಷದೇ ಮಧುನಕ್ತ ಮುದೋಷೇ ಮಧುಮತ್ವಾತಿರ್ಮೃಗಂ ರಜಃ ಮಧುಧೌರಸ್ತನ ಪಿತ ಮಧುಮಾನೋ. ಈಗ ಸಣ್ಣ ಸಣ್ಣ ತುಂಡು ಮಾಡ್ಕೊಳ್ಳಿ. ನೋಡಿ, ನಾನು ಮಾಡ್ತಾ ಇದ್ದೀನಿ ನೋಡಿ. ಪಾದಕ್ಕೆ ಫಲಸ್ನಾನ. ಓಂ ಯಾ ಫಲನೀರ್ಯ ಅಫಲ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತಗಂ. ಯಾ ಫಲನೀರ್ಯ ಅಫಲ ಪುಷ್ಪ ಪುಷ್ಟಿನಿ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತಗಂ ಸಹ. ಯಾ ಫಲನೀರ್ಯ ಅಫಲ. ಈಗ ಚಿನ್ನದ ಸ್ನಾನ ಮಾಡಿಸ್ತೀವಿ. ಹಿರಣ್ಯ ಸುವರ್ಣ ಸ್ನಾನ ಎಲ್ಲ ನೋಡಿ ಒಂದ್ಸಲ ನೋಡಿ. ಸುವರ್ಣ ಸ್ನಾನ ಚಿನ್ನದ್ದು. ಓಂ ತತ್ ಸುವರ್ಣಘಂ ತತ್ ಸುವರ್ಣಸ್ಯ ಹಿರಣ್ಯಸ್ಯ ಜನ್ಮ. ಸುವರ್ಣ ಆತ್ಮನ ಭವತಿ ಸುವರ್ಣೋದಕೇನ ಸ್ನಪಯ. ಈಗ ಹೂಗಳಿಂದ ಸ್ನಾನ, ಶವರ್ ಬಾತ್. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಆಯುರ್ಭಾಪಾಂ ಆಯತನವಾನ್ ಭವತಿ. ಆಯತನಂ ವೇದ ಆಯತನವಾನ್ ಭವತಿ.
ಸ್ನಾನಂ ಸಮರ್ಪಯಾಮಿ. ಈಗ ಭಸ್ಮ ಸ್ನಾನ, ಭಸ್ಮದಿಂದ ಸ್ನಾನ, ಪತ್ರಗಳು ಕೊಟ್ಬಿಟ್ಟು ಪತ್ರ, ತುಳಸಿ ಬಿಲ್ಪತ್ರ ಇಲ್ಲಿದೆ. ಓಂ ನಾರಾಯಣಾಯ ಪುರುಷಪುರೇ ಏವಾನೋ ಧೋರ್ವೆ ಪ್ರತನ ಸಹಸ್ರೇಣ ಶತೇನ ಚ. ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೇ ನಮೋ ಮೋಕ್ಷಪ್ರದೇ ದೇವಿ ನಮೋ ಸಂಪತ್ಪ್ರದಾಯಿನೇ. ಬಿಲ್ಪತ್ರೆ. ಓಂ ಬಿಲ್ವಿನೇ ಚ ಬಿಲ್ವಿನೇ ಚ ತಪಸಿನೇ ಚ ಶ್ರುತಾಯ ಚ ಶ್ರುತಾಯನಾಯ ಚ ತ್ರಿದಳಂ ತ್ರಿಗುಣಾಕಾಯ ನಾಂ ತ್ರಿಗಣಂ ತ್ರಿಗುಣಾಕಾರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಓಂ ದೇವ ಸತ್ವಾ ಪ್ರಸವೇದ ಅಥ ಸ್ಫಟಿಕ ಸ್ನಾನಂ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಆಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭಾವಯಹರಣಂ ಸರ್ವಲೋಕೈಕನಾಥಂ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ಸ್ಫಟಿಕೋದಕೇನ ಸ್ನಪಯಾಮಿ ಅಥ ರುದ್ರಾಭಿಷೇಕಂ. ಓಂ ತ್ರಯಂಬಕಂ ಯಜಾಮಹೇ हरिद्रा कुंकुम चैव सिंदूरम कच्चरम सौभाग्यद्रव्यमेत गुरुणा परमेश्वर हरिद्रा कुंकुम समर्पयामि अथ भस्म स्नानम. ओम निमिष भस्म मानो महांतमुतमान भस्मोदकेन स्नपयामि. भस्मस्नानान्तरे शुद्धोदकस्नानम्. ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात्. ॐ नारायणाय विद्महे वासुदेवाय धीमहि तन्नो विष्णुः प्रचोदयात्. ॐ चतुर्मुखाय विद्महे वेदात्मनाय धीमहि तन्नो ब्रह्म प्रचोदयात्. ॐ दिगम्बराय विद्महे अत्रिपुत्राय धीमहि तन्नो गन्धाढ्यो धूपोत्तमः. आग्रेः सर्वदेवानां घण्टानाद धूपोऽयं प्रत्यगृह्यताम्. आवायत दत्तात्रेय लक्ष्मी नरसिंह देवता मृत्युञ्जय देवताभ्यो नमः. अभिषेकान्तर्धूपमाग्रापयामि. अथ नीराजनं च करिष्ये. ॐ ಚಂದ್ರಾದಿತೋಧರಣೆ ವಿದ್ಯುದ್ವನ್ನಸ್ತತೈವ ಚ ತ್ವಮೇವ ತೇಜ. ನೋಡಿ ಈ ರೆಡ್ ಇದೆಯಲ್ಲ, ಈ ರೆಡ್ ಟವಲ್ಲು ಇದು ಪಾದಕ್ಕೆ ಗುಡಿಸೋದು. ಇದು ಈ ಥರ ಕಾಟನ್ನು ವರ್ಷಕ್ಕೆ ಪಂಚಾಮೃತ ಅಭಿಷೇಕ ಆದಮೇಲೆ ಬ್ರಹ್ಮಣ ಪೂರ ಆಯುಷ್ಮಾ ಭವ ವದ್ಯ ಉಪವೀತ ಗುಣ. ಫೋಟೋಗೂ ಟಚ್ ಆಗಲಿ, ಫೋಟೋಗೂ ಟಚ್ ಮಾಡಿಸಿ, ಪಾದಕೆಗೂ ಫೋಟೋಗೂ ಸೇರಿಸಿ ಹಾಕಿ, ಪಾದಕೆಗೆ ನೋಡಿ ಹಿಂಗಾಕಿ ಮೇಲೆ ಪಾದಕೆ ಇನ್ನರ್ಧ ಫೋಟೋ ಬರುತ್ತೆ. ಫೋಟೋ ಮೇಲೆ ಪಾದಕೆ ಮೇಲೆ ನೋಡಿ ಈ ರೀತಿ ಇಲ್ಲಿ ನೋಡಿ, ಹೀಗೆ ನೋಡಿ, ಹೀಗೆ ನೋಡಿ, ಈ ಥರ ಹೀಗೆ ಏನು ಹೇಳೋದು ಸಕ್ಸಸ್ ಆಗುತ್ತೆ. ಶುದ್ಧವಾದ ಭಾವನೆಯಿಂದ ಇಡಿ. ಶ್ರೀಕಂಡನಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತ್ಯುವೇದ. ಆವಾಯತ ಮಹಾಗಣಪತಿ ದತ್ತಾತ್ರೇಯ ದಿವ್ಯಚರಣಾರವಿಂದಯೋ ಯಥಾಶಕ್ತಿ ಸುಪ್ತಗಂಧ ಪರಿಮಳ ಗಂಧಂ ಸಮರ್ಪಯಾಮಿ.
ಐದು ಹೂವು ಇದೆ ನೋಡಿ, ಒಂದೊಂದು ಹೂವು ಎಲ್ಲ ತೆಗೆದು ಗರ್ಕೆನ ಗಣಪತಿ ಮೇಲಿಡಿ. ಗರ್ಕೆ ಗಣಪತಿ ಮೇಲಿಡಿ. ತುಳಸಿ ಮರಗ ಬಿಲ್ಪತ್ರ ಏನಿದೆಯೋ ಎಲ್ಲನೂ ಪಾದಕೆ ಮೇಲಿಡಿ. ಬಲಭಾಗದಿಂದ 3 ಸುತ್ತು ಸುತ್ತಿ, ಬಲಭಾಗದಿಂದ ನಿಮ್ಮ ಬಲಗಡೆಯಿಂದ ಯಾನಿ ಕಾನಿ ಚ ಪಾಪಾನಿ ಜನ್ಮಾತ ಕೃತಾನಿ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮಾ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ದತ್ತಾತ್ರೇಯಃ. ಒಂದ್ಸಲ ದತ್ತಾತ್ರೇಯ ನಿಲ್ಲಿಸ್ಕೊಳ್ಳಿ. ಓಂ ಶುಭಾಭ್ಯಾಂ ಶುಭದಿತೋ ಶೋಭನಮೂರ್ತ್ಯಾಧ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾತ್ಯ ಶ್ವೇತವರಃ ಕಲ್ಪವೈವಸ್ವತೆ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತವರ್ಷ ಭರತಖಂಡ ದಂಡಕಾರಣ್ಯಃ ಗೋದಾವರಿಯ ದಕ್ಷಿಣತೀರೆ ಶಾಲಿವಾನಿಕ ಬೌದ್ಧಾವತರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾತ್ ಸತ್ಸಂವತ್ಸರಾಣಾಮಧ್ಯೆ ವಿಶ್ವಾವಸ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೋ ಮಾರ್ಗಶಿರ ಮಾಸೆ ಶುಕ್ಲಪಕ್ಷೆ ಪೌರ್ಣಿಮಾತಿಥೋ ವಾಸರಸ್ತು ವಾಸರಃ ಗುರುವಾಸರೋಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭದಿತೋ ಹೇಳಿ. ಮಮ ಉಪಾತ ಸಮಸ್ತ ದುರಿತಕ್ಷದ್ವರ್ಷಿ ಪರಮೇಶ್ವರ ಪ್ರೀತ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷ ಸಿದ್ಧ್ಯರ್ಥಂ ಹೇಳಿ. ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ಅಸ್ಮಾಕಂ
सकुटुम्बानां सपरिवाराणां क्षेमस्थैर्य विजय वीर्य आयुरारोग्यैश्वर्याभिवृद्ध्यर्थं समस्तभुजं च पुत्रपौत्राभिवृद्ध्यर्थं इष्टकाम्यात सिद्ध्यर्थं ಈಗ ಹೋಮ ಶುರು ಮಾಡ್ತೀವಿ. ಮೊದಲನೇದು ಗಣಪತಿ ಹೋಮ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ಸ್ವಾಹಾ. ಕೂತ್ಕೊಳ್ಳಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಮಹಾಗಣಪತೆ ಹುಂ ಫಟ್ ಸ್ವಾಹಾ. ओम नमो सिद्धिविनायकाय सर्वकार्यकर्ता सर्वविघ्नप्रशमनाय सर्वराज्यवशीकरणाय सर्वजन सर्वस्त्री पुरुषाकर्षणाय श्री ओम स्वाहा. ओम नमो सिद्धिविनायकाय सर्वकार्यकर्ता सर्वविघ्नप्रशमनाय सर्वराज्यवशीकरणाय सर्वजन सर्वस्त्री पुरुषाकर्षणाय श्री ओम स्वाहा. ओम नमो सिद्धिविनायकाय सर्वकार्यकर्ता सर्वविघ्नप्रशमनाय सर्वराज्यवशीकरणाय सर्वजन सर्वस्त्री पुरुषाकर्षणाय श्री ओम स्वाहा. ओम नमो सिद्धिविनायकाय सर्वकार्यकर्ता सर्वविघ्नप्रशमनाय सर्वराज्यवशीकरणाय सर्वजन सर्वस्त्री पुरुषाकर्षणाय श्री ओम स्वाहा. ओम नमो सिद्धिविनायकाय सर्वकार्यकर्ता सर्वविघ्नप्रशमनाय सर्वराज्यवशीकरणाय सर्वजन सर्वस्त्री पुरुषाकर्षणाय श्री ओम स्वाहा. धूम्रकलाय स्वाहा. ओम ह्रीं श्रीं घं फं मरीचिकलाय स्वाहा. ओम ह्रीं श्रीं ञां नं ज्वालकलाय स्वाहा. ओम ह्रीं श्रीं छं धं रुचिकलाय स्वाहा. ओम ह्रीं श्रीं छं धं सुषुम्नाकलाय स्वाहा. ओम ह्रीं श्रीं जं धं भोगदाकलाय स्वाहा. ओम ह्रीं श्रीं झं धं विश्वाकलाय स्वाहा. ओम ह्रीं श्रीं ह्रीं नं बोधिनीकलाय स्वाहा. ओम ह्रीं श्रीं ठं धं धारिणीकलाय स्वाहा. ओम ह्रीं श्रीं ठं डं क्षमाकलाय स्वाहा.
ಓಂ ಅತ ಸೋಮಕಲಾಹ ಓಂ ಹ್ರೀಂ ಶ್ರೀಂ ಹಂ ಅಮೃತಕಲಾಯ ಸ್ವಾಹ ಓಂ ಹ್ರೀಂ ಶ್ರೀಂ ಆಂ ಮಾನದಕಲಾಯ ಸ್ವಾಹ ಓಂ ಹ್ರೀಂ ಶ್ರೀಂ ಹೀಂ ಪೂಷಕಲಾಯ ಸ್ವಾಹ ಓಂ ಹ್ರೀಂ ಶ್ರೀಂ ಹೀಂ ಪುಷ್ಟಿಕಲಾಯ ಸ್ವಾಹ ಓಂ ಹ್ರೀಂ ಶ್ರೀಂ ಓಂ ಪ್ರೀತಿಕಲಾಯ ಸ್ವಾಹ ಓಂ ಹ್ರೀಂ ಶ್ರೀಂ ಓಂ ಓಂಕದಾಕಲಾಯ ಸ್ವಾಹ ಓಂ ಹ್ರೀಂ ಶ್ರೀಂ ಹಂ पूर्णकलाय स्वाहा ओम ह्रीं श्रीं अहः पूर्णामृतकलाय स्वाहा अत ब्रह्मकलाः ओम ह्रीं श्रीं खं सृष्टिकलाय स्वाहा ओम श्रीं ह्रीं खं वृद्धिकलाय स्वाहा ओम ह्रीं श्रीं घं स्मृतिकलाय स्वाहा ओम ह्रीं श्रीं घं मेधाकलाय स्वाहा ओम ह्रीं श्रीं ओम कांतिकलाय स्वाहा ह्रीं श्रीं छं लक्ष्मीकलाय स्वाहा ओम ह्रीं श्रीं छं ओम द्युर्कीकलाय स्वाहा ओम ह्रीं श्रीं झं स्थिराकलाय स्वाहा ओम ह्रीं श्रीं झं स्थितिकलाय स्वाहा ओम ह्रीं श्रीं ईं सिद्धिकलाय स्वाहा श्रीं ठं झराकलाय स्वाहा ओम ह्रीं श्रीं ठं फालिनीकलाय स्वाहा ओम ह्रीं श्रीं ढं शांतिकलाय स्वाहा ओम ह्रीं श्रीं ढं ऐश्वर्यकलाय स्वाहा ओम ह्रीं श्रीं नं रतिकलाय स्वाहा ओम ह्रीं श्रीं थं कामकलाय स्वाहा ओम ह्रीं श्रीं थं वरदाकलाय स्वाहा ओम ह्रीं श्रीं दं लादिनीकलाय स्वाहा ओम ह्रीं श्रीं धं प्रीतिकलाय स्वाहा ओम ह्रीं श्रीं नं न दीर्घकलाय स्वाहा ओम मुकारकलाः ओम ह्रीं श्रीं फं तीक्ष्णकलाय स्वाहा ओम ह्रीं श्रीं फं रौद्रीकलाय स्वाहा ओम ह्रीं श्रीं फं भयाकलाय स्वाहा ओम ह्रीं श्रीं फं निद्राकलाय स्वाहा ओम ह्रीं श्रीं हं तंद्रिकलाकाय स्वाहा ओम ह्रीं श्रीं यं क्षुदाकलाय स्वाहा ओम ह्रीं श्रीं रं क्रोधिनीकलाय स्वाहा ओम ह्रीं श्रीं लं क्रियाकलाय स्वाहा ओम ह्रीं श्रीं वं उद्धारीकलाय स्वाहा ओम ह्रीं श्रीं शं मृत्युरूपकलाय स्वाहा अत मकारकलाः ओम ह्रीं श्रीं शं पीतकलाय स्वाहा ओम ह्रीं श्रीं सं श्वेतकलाय स्वाहा ओम ह्रीं श्रीं हं अरुणाकलाय स्वाहा ओम ह्रीं श्रीं लं हसितकलाय स्वाहा ओम ह्रीं श्रीं हं निवृत्तिकलाय स्वाहा ओम ह्रीं श्रीं हं प्रतिष्ठाकलाय स्वाहा ओम ह्रीं श्रीं ह्रीं विद्याकलाय स्वाहा ओम ह्रीं श्रीं ह्रीं शांतिकलाय स्वाहा ओम ह्रीं श्रीं ओम इंदिकाकलाय स्वाहा ओम ह्रीं श्रीं ओम दीपिकाकलाय स्वाहा ओम ह्रीं श्रीं ह्रूं देशिकाकलाय स्वाहा ओम ह्रीं श्रीं ह्रूं मोचिकाकलाय स्वाहा ओम ह्रीं श्रीं ह्रूं पराकलाय स्वाहा ओम ह्रीं श्रीं ह्रूं सूक्ष्मकलाय स्वाहा ओम ह्रीं श्रीं ह्रीं सूक्ष्मामृतकलाय स्वाहा ओम ह्रीं श्रीं अहः व्योमरूपकलाय स्वाहा अतः नादकलाः ओम ह्रीं श्रीं इच्छाकलाय स्वाहा ओम ह्रीं श्रीं ज्ञानकलाय स्वाहा ओम ह्रीं श्रीं क्रियाकलाय स्वाहा अतः शक्तिकलाः ओम ह्रीं श्रीं चिदात्मकलाय स्वाहा ओम ह्रीं श्रीं प्रसन्नकलाय स्वाहा ओम ह्रीं श्रीं शांतिकलाय स्वाहा इति तत्त्वन्यासकलान्यासे ओमे सुप्रीत सुप्रसन्न वरदा भवन्तु ಎಲ್ಲರೂ ಮಂತ್ರಾಕ್ಷತೆ ತಗೊಳ್ಳಿ ಸ್ವಲ್ಪ. ಇದು ಹೋಗುವಾಗ ನಿಮ್ಮ ಒಂದು ತೊಟ್ಟು ಪಾದಕ್ಕೆ ಬಡಿಸ್ಕೋಬೇಕು. ಸೀತಾಫಲಪ್ರದಾಯಕತ್ವ ಸಿದ್ಧ್ಯರ್ಥಮ್ಮ ತತ್ವನ್ಯಾಸ ಕಲನ್ಯಾಸ ಓಮ ಸಾದ್ಗುಣ್ಯತ ಫಲಸಿದ್ಧಿರಸ್ತು. ಪ್ರಾರ್ಥನೆ ಮಾಡ್ಕೊಳ್ಳಿ. ದತ್ತಾತ್ರೇಯರಿಗೆ ಪಾದಕೆ ಮೇಲೆ ಪ್ರಾರ್ಥನೆ ಮಾಡಿಬಿಟ್ಟು ಅದನ್ನು ಪಾದಕೆ ಮೇಲೆ ಹಾಕ್ಕೊಳ್ಳಿ. ಪಾದಕೆ ಮೇಲೆ ಹಾಕ್ಕೊಳ್ಳಿ. ಇಲ್ಲಿರೋರು ಪಾದಕೆ ಎಲ್ಲ ಸರ್ಗಿಗೆ ಹಾಕ್ಕೊಳ್ಳಿ. ಸರ್ಗಿಗೆ ಓಂ ದಿಗಂಬರಾಯ ದತ್ತಾತ್ರೇಯ ಪ್ರಚೋದಯಾತ್. ಕೂತ್ಕೊಳ್ಳಿ. ಇವಾಗ ದತ್ತಾತ್ರೇಯ ಪೇಜ್ ನಂಬರ್ 9 ತೆಗಿರಿ. ಪೇಜ್ ನಂಬರ್ 9. ಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಲ್ಲ ಒಂದು ಶಕ್ತಿಗಳು ಭಗವಂತನಲ್ಲಿ ಅರ್ಪಣೆ ಮಾಡಿ ನಾವು ಏನೇ ಒಂದು ಸಂಕಲ್ಪ
ನಿಮ್ಮ ಗೋತ್ರದಲ್ಲಿ ಏನಾರು ನೀವು ಹುಟ್ಟೋ ವಂಶದ ಶಾಪ ಇದ್ದರೆ ಗುರುಶಾಪ ಇದ್ದರೆ ಓದ್ ಜನ್ಮದಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬಂದಿದ್ದೀವಿ, ಅಲ್ಲಿದ್ದಂಥ ಗುರುಶಾಪ ನಿವಾರಣೆಗೆ ದತ್ತಾತ್ರೇಯರು ಹೋಮ ಮಾಡ್ತೀವಿ. ಕೇಳ್ಕೊಳ್ಳಿ ಮನಸ್ಸಲ್ಲಿ ಹೀಗೆ ಎಲ್ಲ ಪ್ರಾರ್ಥನೆ ಮಾಡಿ ಹೋಮ ಆದಮೇಲೆ ಮನಸ್ಸಲ್ಲಿ ದತ್ತಾತ್ರೇಯ ನೆನೆಸ್ಕೊಳ್ಳಿ. ಓಂ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ನೋ ನಾವು ಗಾಯತ್ರಿ ಮಂತ್ರ, ಬೀಜ ಮಂತ್ರ ಮತ್ತು ಅಷ್ಟೋತ್ತರದಲ್ಲಿ ಮಾಡ್ತೀವಿ. ಓಂ ದ್ರಾಂ ವ್ರೀಂ ಕ್ರೋಂ ಯೋಗೀಶ್ವರಾಯ ವಿದ್ಮಹೇ ದಿಗಂಬರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್ ಸ್ವಾಹ. ಓಂ ದ್ರಾಂ ವ್ರೀಂ ಕ್ರೋಂ ಯೋಗೀಶ್ವರಾಯ ವಿದ್ಮಹೇ ತ್ರಿಮೂರ್ತಿ ರೂಪಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್ ಸ್ವಾಹ. ಓಂ ದ್ರಾಂ ವ್ರೀಂ ಕ್ರೋಂ ಯೋಗೀಶ್ವರಾಯ ವಿದ್ಮಹೇ ತ್ರಿಮೂರ್ತಿ ರೂಪಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್ ಸ್ವಾಹ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣಮಾತ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದಾತ್ಮನೆ ಬಾಲೋನ್ಮತ್ತ ಪಿಶಾಚಿವೇಶಾಯ ಮಹಾಯೋಗಿನಿ ಅವಧೂತಾಯ ಅನಸೂಯಾನಂದವರ್ಧನಾಯ ಅತ್ರಿಪುತ್ರಾಯ ಶಾಂತಿ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣಮಾತ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದಾತ್ಮನೆ ಬಾಲೋನ್ನತ ಪಿಶಾಚಿವೇಶಾಯ ಮಹಾಯೋಗಿನಿ ಅವಧೂತಾಯ ಅನಸೂಯಾನಂದವರ್ಧನಾಯ ಅನಗಾಯ ಆನಂದವರ್ಧನಾಯ ತ್ರಿಪುತ್ರ ಸರ್ವಕಾಮಪ್ರದಾಯ ಓಂ ಭವಬಂಧ ವಿಮೋಚನಾಯ ಆಂ ಅಸಾಧ್ಯ ಸಾಧನಾಯ ವ್ರೀಂ ಸರ್ವವಿಭೂತಿದಾಯ ಕ್ರೋಂ ಅಸಾಧ್ಯಾಕರ್ಷಣಾಯ ಐಂ ವಾಕ್ಪ್ರದಾಯ ಕ್ಲೀಂ ಜಗತ್ರಯ ವಶೀಕರಣಾಯ ಸೌಹ ಸರ್ವಮನಕ್ಷೋಭಣಾಯ ಶ್ರೀ ಮಹಾಸಂಪತ್ಪ್ರದಾಯ ಲೋಂ ಭೂಮಂಡಲಾಧಿಪತ್ಯಪ್ರದಾಯ ದ್ರಾಂ ಚಿರಂಜೀವಿನೇ ವಶತ್ ವಶೀಕರ ವೌ ಷಟ್ ಆಕರ್ಷಯ ಆಕರ್ಷಯ ಹುಂ ವಿದ್ವೇಷಯ ವಿದ್ವೇಷಯ ಫಟ್ ಉಚ್ಚಾಟ ಉಚ್ಚಾಟಯ ಟಹ ಟಹ ಸ್ತಂಭಯ ಸ್ತಂಭಯ ಖೇಂ ಖೇಂ ಮಾರಯ ಮಾರಯ ನಮಃ ಸಂಪನ್ನಯ ಸಂಪನ್ನಯ ಸ್ವಾಹ. ಪೋಷಯ ಪೋಷಯ ಪರಯಂತ್ರ ಪರಮಂತ ಪರತಂತ್ರಾಣಿ ಛಿಂದಿಚ್ಛಿಂದಿಗ್ರಹನ್ ನಿವಾರಯ ನಿವಾರಯ ವ್ಯಾಧಿನ್ ವಿನಾಶಯ ವಿನಾಶಯ ದುಃಖಂ ಹರ ಹರ ದಾರಿದ್ರ್ಯಂ ವಿದ್ರಾವಯ ವಿದ್ರಾವಯ ದೇಹಂ ಪೋಷಯ ಪೋಷಯ ಚಿತ್ತಂ ತೋಷಯ ತೋಷಯ ಸರ್ವಮಂತ ಸ್ವರೂಪಾಯ ಸರ್ವಯಂತ ಸ್ವರೂಪಾಯ ಸರ್ವತಂತ ಸ್ವರೂಪಾಯ ಸರ್ವಪಲ್ಲವ ಸ್ವರೂಪಾಯ ಓಂ ನಮೋ ಭಗವತೆ ಮಹಾಸಿದ್ಧಾಯ ಸರ್ವಸಿದ್ಧಾಯ ದತ್ತಾತ್ರೇಯಾಯ ಸ್ವಾಹ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣಮಾತ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದಾತ್ಮನೆ ಬಾಲೋನ್ನತ್ತ ಪಿಶಾಚಿವೇಶಾಯ ಮಹಾಯೋಗಿನಿ ಅವಧೂತಾಯ ಅನಸೂಯಾನಂದವರ್ಧನಾಯ ತ್ರಿಪುತ್ರಾಯ ಓಂ ಭವಬಂಧ ವಿಮೋಚನಾಯ ಆಂ ಅಸಾಧ್ಯ ಸಾಧನಾಯ ವ್ರೀಂ ಸರ್ವವಿಭೂತಿದಾಯ ಕ್ರೋಂ ಅಸಾಧ್ಯಾಕರ್ಷಣಾಯ ಐಂ ವಾಕ್ಪ್ರದಾಯ ಕ್ಲೀಂ ಜಗತ್ರಯ ವಶೀಕರಣಾಯ ಸೋಹ ಸರ್ವಮನಕ್ಷೋಭಣಾಯ ಶ್ರೀ ಮಹಾಸಂಪತ್ಪ್ರದಾಯ ಕ್ಲೋಂ ಭೂಮಂಡಲಾಧಿಪತ್ಯಪ್ರದಾಯ ದ್ರಾಂ ಚಿರಂಜೀವಿನೇ ವಶತ್ ವಶೀಕರೋ ವೌ ಷಟ್ ಆಕರ್ಷಯ ಆಕರ್ಷಯ ಹುಂ ವಿದ್ವೇಷಯ ವಿದ್ವೇಷಯ ಫಟ್ ಉಚ್ಚಾಟಯ ಉಚ್ಚಾಟಯ ಟಹ ಟಹ ಸ್ತಂಭಯ ಸ್ತಂಭಯ ಖೇಂ ಖೇಂ ಮಾರಯ ಮಾರಯ ನಮಃ ಸಂಪನ್ನಯ ಸಂಪನ್ನಯ ಸ್ವಾಹ. ಪೋಷಯ ಪೋಷಯ ಪರಯಂತ ಪರಮಂತ ಪರತಂತ್ರಾಣಿ ಛಿಂದಿಚ್ಛಿಂದಿಗ್ರಹನ್ ನಿವಾರಯ ನಿವಾರಯ ವ್ಯಾಧಿನ್ ವಿನಾಶಯ ವಿನಾಶಯ ದುಃಖಂ ಹರ ಹರ ದಾರಿದ್ರ್ಯಂ ವಿದ್ರಾವಯ ವಿದ್ರಾವಯ ದೇಹಂ ಪೋಷಯ ಪೋಷಯ ಚಿತ್ತಂ ತೋಷಯ ತೋಷಯ ಸರ್ವಮಂತ ಸ್ವರೂಪಾಯ ಸರ್ವಯಂತ ಸ್ವರೂಪಾಯ ಸರ್ವತಂತ ಸ್ವರೂಪಾಯ ಸರ್ವಪಲ್ಲವ ಸ್ವರೂಪಾಯ ಓಂ ನಮೋ ಭಗವತೆ ಮಹಾಸಿದ್ಧಾಯ ಸರ್ವಸಿದ್ಧಾಯ ದತ್ತಾತ್ರೇಯಾಯ ಸ್ವಾಹ. ಸರ್ವಲಕ್ಷ್ಮೀಪ್ರದಾಯ ಶ್ರೀ ಮಹಾಗಣಪತಿ ಸ್ವರೂಪ ದತ್ತಾತ್ರೇಯಾಯ ಸ್ವಾಹ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣಮಾತ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದಾತ್ಮನೆ ಬಾಲೋನ್ಮತ್ತ ಪಿಶಾಚಿವೇಶಾಯ ಮಹಾಯೋಗಿನಿ ಅವಧೂತಾಯ ಅನಸೂಯಾನಂದವರ್ಧನಾಯ ತ್ರಿಪುತ್ರಾಯ ಓಂ ಭವಬಂಧ ವಿಮೋಚನಾಯ ಆಂ ಅಸಾಧ್ಯ ಸಾಧನಾಯ ವ್ರೀಂ ಸರ್ವವಿಭೂತಿದಾಯ ಕ್ರೋಂ ಅಸಾಧ್ಯಾಕರ್ಷಣಾಯ ಐಂ ವಾಕ್ಪ್ರದಾಯ ಕ್ಲೀಂ ಜಗತ್ರಯ ವಶೀಕರಣಾಯ ಸೌಹ ಸರ್ವಮನಕ್ಷೋಭಣಾಯ ಶ್ರೀ ಮಹಾಸಂಪತ್ಪ್ರದಾಯ ಬ್ಲೋಂ ಭೂಮಂಡಲಾಧಿಪತ್ಯಪ್ರದಾಯ ದ್ರಾಂ ಚಿರಂಜೀವಿನೇ ವಶತ್ ವಶೀಕರೋ ವೌ ಷಟ್ ಆಕರ್ಷಯ ಆಕರ್ಷಯ ಹುಂ ವಿದ್ವೇಷಯ ವಿದ್ವೇಷಯ ಫಟ್
उच्चाटय उच्चाटय टह टह स्तंभय स्तंभय कें कें मारय मारय नमः संपन्नय संपन्नय स्वाहा पोषय पोषय परयंत परमंत परतंत्राणि छिन्दिग्रहं निवारय निवारय व्याधिर्विनाशय विनाशय दुःखं हर हर दारिद्र्यं विद्रावय विद्रावय देहं पोषय पोषय चित्तं तोषय तोषय सर्वमन्तस्वरूपाय सर्वयन्त्रस्वरूपाय सर्वतन्त्रस्वरूपाय सर्वपल्लवस्वरूपाय ओम नमो भगवते महासिद्धाय सर्वसिद्धाय दत्तात्रेयाय स्वाहा ಪ್ರದಕ್ಷಿಣೆ ಮಾಡಿ ಇವಾಗ ದತ್ತಾತ್ರೇಯನಿಗೆ ಬಲಗಡೆಯಿಂದ ಸುತ್ತಿ ಬಲಗಡೆಯಿಂದ 3 ರೌಂಡು ಯಾನಿ ಕಾನಿ ಚ ಪಾಪಾನಿ ಜನ್ಮ ತುಕುತಾನಿತ तानि तानि विनश्यन्ति प्रदक्षिणे पदे पदे पापोऽहं पापकर्माणां पापात्मा पापसम्भव त्राहि मां कृपया देव शरणागतवत्सल अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्षो दत्तात्रेयः ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಈಗ ಮೃತ್ಯುಂಜಯ ಹೋಮ ಈಗ 10 ದಿಕ್ಕಿನಿಂದ ನಮಗೆ ಸಾವು ಬರ್ತದೆ ಮನುಷ್ಯನಿಗೆ ಪೂರ್ವದಿಂದ ಅಗ್ನಿ ಆಗ್ನೇಯದಿಂದ ದಕ್ಷಿಣದಿಂದ ನೈಋತ್ಯದಿಂದ ಪಶ್ಚಿಮದಿಂದ ವಾಯುವ್ಯದಿಂದ ಉತ್ತರ ಮತ್ತು ಈಶಾನ್ಯ ಊರ್ಧ್ವ ಅಧೋಮುಖದಿಂದ ಸಾವು ಬರ್ಬೋದು ಅದಕ್ಕೆ ಈಗ ಎಲ್ಲ ದಿಕ್ಕಿನಿಂದ ಬರೋ ಸಾವನ್ನು ನಿವಾರಣೆ ಮಾಡು ಅಂತೇಳಿ ಪಾದಕೆಗೆ ಎನರ್ಜಿ ಪಾಸ್ ಮಾಡೋಣ ಮಂತ್ರಾಕ್ಷತೆ ಕೈಲಿ ತಗೊಳ್ಳಿ ವಾಹನಗಳಲ್ಲಿ ಹೋಗುವಾಗ ಆಗುವಂಥ ಅಪಘಾತ ಮೃತ್ಯು ದೋಷ ನಿವಾರಣೆ ಮಾಡಲಿಕ್ಕೆ ಇಂದ್ರದ್ವಾರವನ್ನು ಕ್ಲೋಸ್ ಮಾಡಬೇಕು ಪೂರ್ವ ದಿಕ್ಕಿನಲ್ಲಿ ಇಂದ್ರ ಓಂ ಶಿವರುದ್ರ ರೂಪಾಯ ವಿದ್ಮಹೆ ಮೃತ್ಯುಹರಾಯ ಧೀಮಹಿ ತನ್ನೋ ಮೃತ್ಯುಂಜಯ ಪ್ರಚೋದಯಾತ್ ಸ್ವಾಹ ಓಂ ಶಿವರುದ್ರ ರೂಪಾಯ ವಿದ್ಮಹೆ ಮೃತ್ಯುಹರಾಯ ಧೀಮಹಿ ತನ್ನೋ ಮೃತ್ಯುಂಜಯ ಪ್ರಚೋದಯಾತ್ ಸ್ವಾಹ ಓಂ ಶಿವರುದ್ರ ರೂಪಾಯ ವಿದ್ಮಹೆ ಮೃತ್ಯುಹರಾಯ ಧೀಮಹಿ तन्नो मृत्युंजय प्रचोदयात् स्वाहा ओम नमो भगवते महामृत्युंजयेश्वराय जटामुकुटधारणाय चंद्रशेखराय श्री महाविष्णुवल्लभाय पार्वती मनोहर प्रियाय पंचाक्षर परिपूर्णाय परमेश्वराय भक्तात्म परिपालकाय परमानंदाय परब्रह्म परापराय ओम हम ॐ नम वम शिव वम यम हौं हम ओम लिम पम श्रुम मृम झुम सह जुम पालय पालय मृत्युंजयाय लं लं लों पूर्वदिशम् इंद्रद्वारां बन्धय बन्धय आत्मानां रक्ष रक्ष सर्वग्रहान् बन्धय बन्धय स्तम्भय स्तम्भय ओम लं लं लौं पूर्वदिश महामृत्युंजय मूर्तये भूमृत्यु भूकंप मृत्यु भूकंपन मृत्यु नानाविध सर्ववाहन अपघात मृत्यु दोषं निवारय निवारय सर्वरोगारिष्टं निवारय निवारय महामृत्युभयं निवारय निवारय महामृत्युंजयेश्वराय आरोग्य दृढ़गात दीर्घायुष्यं कुरु कुरु ओम नमो भगवते महामृत्युंजयेश्वराय स्वाहा दक्षिणಕ್ಕೆ ಮುಖ ಮಾಡಿ ಈ ಕಡೆ ನಾ ಕೈ ತೋರಿಸಿ ಈ ಕಡೆ ಅದು ದಕ್ಷಿಣದಲ್ಲಿ ಯಮ ದಿಕ್ಪಾಲಕ ಓಂ ನಮೋ ಭಗವತೆ महामृत्युंजयेश्वराय त्रिनेत्राय कालकालांतकाय आत्मरक्षकाय लोकेश्वराय अमृतस्वरूपाय ओम हम हौं नम वम शिव वम यम हौं ओम ओम लिम पम श्रुम मृम जुम सह जुम पालय मृत्युंजय मूर्तये दक्षिण दिशं ओम हम हौं दक्षिण दिक्पालक यमद्वारं बन्धय बन्धय आत्मानां रक्ष रक्ष सर्वग्रहान् बन्धय बन्धय स्तम्भय स्तम्भय हम ओम नमो भगवते महामृत्युंजयेश्वराय त्रिशूलडमरु कपालमालाधराय व्याघ्रचर्माम्बरधराय परशुहस्ताय श्रीनीलकण्ठाय भक्तात्मपरिपालकाय अमृतेश्वराय ओम हम हौं नम वम शिव वम यम
ಹೌಂ ಹಂ ಓಂ ಲಿಂ ಪಂ ಶೃಂ ಮೃಂ ಜುಂ ಸಹ ಜುಂ ಪಾಲಯ ಪಾಲಯ ಮೃತ್ಯುಂಜಯಾಯ ಕ್ಷಂ ಕ್ಷಂ ಕ್ಷೋಂ ನೈಋತ್ಯದಿಶಂ ನೈಋತ್ಯದ್ವಾರಂ ಬಂಧಯ ಬಂಧಯ ಆತ್ಮಾನಾಂ ರಕ್ಷ ರಕ್ಷ ಸರ್ವಗ್ರಹಾನ್ ಬಂಧಯ ಬಂಧಯ ಸ್ತಂಭಯ ಸ್ತಂಭಯ ಹಂ ಕ್ಷಂ ಕ್ಷಂ ಕ್ಷೋಂ ನೈಋತ್ಯ ದಿಶ ಮಹಾಮೃತ್ಯುಂಜಯ ಮೂರ್ತೆಯೇ ಧ್ರುವ ಮೃತ್ಯು ವ್ಯಾಳ ಮೃತ್ಯು ಅಘೋರ ಮೃತ್ಯು ನಿವಾರ್ಯ ನಿವಾರ್ಯ ಸರ್ವರೋಗಾರಿಷ್ಟಂ ನಿವಾರ್ಯ ನಿವಾರ್ಯ ಸರ್ವಮೃತ್ಯು ಭಯಂ ನಿವಾರ್ಯ ನಿವಾರ್ಯ ಮಹಾಮೃತ್ಯುಂಜಯ ಮೂರ್ತೆಯೇ ಓಂ ನಮೋ ಭಗವತೆ ಮಹಾಮೃತ್ಯುಂಜಯೇಶ್ವರಾಯ ಸ್ವಾಹ. ಮೂಸಲ ಇಳಿ ತೆಗೆದು ತಲೆಯಿಂದ ಪಾದವರೆಗೆ ತಲೆ ಆಮೇಲೆ ತಲೆ ಮೂಸಲ ತೆಗೆದು ಆ ಪೇಪರ್ಗೆ ಹಾಕಿ. ವಾಯುವ್ಯ ದಿಕ್ಕು ಈ ಕಡೆ ವಾಯುವ್ಯ ದಿಕ್ಕು. ಓಂ ನಮೋ ಭಗವತೆ ಮಹಾಮೃತ್ಯುಂಜಯೇಶ್ವರಾಯ ಖಡ್ಗಧರಾಯ ಪರಶುಹಸ್ತಾಯ ಪಾರ್ವತಿ ಮನೋಹರಾಯ ಪರಮೇಶ್ವರಾಯ ಪರಮನಂದಾಯ ಭಕ್ತ ಪರಿಪಾಲನಾಯ ಓಂ ಹಂ ಹೌಂ ನಂ ವಂ ಶಿವ್ ವಂ ಯಂ ಹೌಂ ಹಂ ಓಂ ಲಿಂ ಪಂ ಶೃಂ ನೃಂ ಜುಂ ಸಹ ಜುಂ ಪಾಲಯ ಪಾಲಯ ಮೃತ್ಯುಂಜಯಾಯ ಯಂ ಯಂ ಯೋಂ ವಾಯುವ್ಯ ದಿಶಂ ವಾಯುದ್ವಾರಂ ಬಂಧಯ ಬಂಧಯ ಆತ್ಮಾನಾಂ ರಕ್ಷ ರಕ್ಷ ಸರ್ವಗ್ರಹಾನ್ ಬಂಧಯ ಬಂಧಯ ಸ್ತಂಭಯ ಸ್ತಂಭಯ ಯಂ ಯಂ ಓಂ ವಾಯುವ್ಯ ದಿಶ ಮಹಾಮೃತ್ಯುಂಜಯ ಮೂರ್ತಯೇ ವಾಯುಮೃತ್ಯು ಚಿಂತಾಗ್ರಸ್ತ ಮೃತ್ಯು ದೋಷಂ ನಿವಾರಯ ನಿವಾರಯ ಸರ್ವರೋಗಾರಿಷ್ಟಂ ನಿವಾರಯ ನಿವಾರಯ ಸರ್ವಮೃತ್ಯು ಭಯಂ ನಿವಾರಯ ನಿವಾರಯ ಮಹಾಮೃತ್ಯುಂಜಯ ಮೂರ್ತಿಯೇ ಓಂ ನಮೋ ಭಗವತೆ ಮಹಾಮೃತ್ಯುಂಜಯೇಶ್ವರಾಯ ಸ್ವಾಹ. ಓಂ ಮಂತ್ರಾಕ್ಷತೆ ಕೈ ತಗೊಂಡಿರಲ್ಲ. ಓಂ ನಮೋ ಭಗವತೆ ಮಹಾಮೃತ್ಯುಂಜಯೇಶ್ವರಾಯ ಚಂದ್ರಶೇಖರಾಯ ಮೃಗಮಣಿಭೂಷಿತಾಯ ಶಾರ್ದೂಲ ಚರ್ಮಾಂಬರಧರಾಯ ಸರ್ವಮೃತ್ಯುಹರಾಯ ಪಾಪಧ್ವಂಸನಾಯ ಆತ್ಮರಕ್ಷಕಾಯ ಓಂ ಹಂ ಹೌಂ ನಂ ವಂ ಶಿವ್ ವಂ ಯಂ ಹೌಂ ಅಂ ಓಂ ಲಿಂ ಪಂ ಶೃಂ ಋಂ ಜುಂ ಸಹ ಜುಂ ಪಾಲಯ ಪಾಲಯ ಮೃತ್ಯುಂಜಯಾಯ ಸಂ ಸಂ ಸೋಂ ವಾಯುವ್ಯ ದಿಶಂ ವಾಯುದ್ವಾರಂ ಬಂಧಯ ಬಂಧಯ ಆತ್ಮಾನಾಂ ರಕ್ಷ ರಕ್ಷ ಸರ್ವಗ್ರಹಾನ್ ಬಂಧಯ ಬಂಧಯ ಸ್ತಂಭಯ ಸ್ತಂಭಯ ಸಂ ಸಂ ಸೋಂ ವಾಯುವ್ಯ ದಿಶು ಮಹಾಮೃತ್ಯುಂಜಯ ಮೂರ್ತೆಯೇ ಕ್ರೂರ ಮೃತ್ಯು ವಿಷಜಂತು ಮೃತ್ಯು ಕ್ಷುದ್ರಗ್ರಹ ಮೃತ್ಯುದೋಷಂ ನಿವಾರಯ ನಿವಾರಯ ಸರ್ವರೋಗಾರಿಷ್ಟಂ ನಿವಾರಯ ನಿವಾರಯ ಮಹಾಮೃತ್ಯು ಭಯಂ ನಿವಾರಯ ನಿವಾರಯ ಮಹಾಮೃತ್ಯುಂಜಯೇಶ್ವರಾಯ ಓಂ ನಮೋ ಭಗವತೆ ಮಹಾಮೃತ್ಯುಂಜಯೇಶ್ವರಾಯ ಸ್ವಾಹ. ಪೂರ್ವಕ್ಕೆ ಮುಖ ಮಾಡಿ ತಲೆ ಭೂಮಿ ನೋಡಿ ತಲೆ ಬುಗ್ಸಿ. ಓಂ ನಮೋ ಭಗವತೆ ಮಹಾಮೃತ್ಯುಂಜಯೇಶ್ವರಾಯ ದುಷ್ಟಗ್ರಹ ಸಂಹಾರಕಾಯ ಕ್ಷುದ್ರಗ್ರಹ ಧ್ವಂಸನಾಯ ಭೂಪ್ರಳಯ ಅಗ್ನಿಪ್ರಳಯ ಜಲಪ್ರಳಯ ವಾಯುಪ್ರಳಯ ಮೃತ್ಯು ನಿವಾರಣಾಯ ಶತ್ರುಕೃತ ಮಂತ್ರ ಯಂತ್ರ ತಂತ್ರ ಮರಣಕಂಟಕ ಮೃತ್ಯು ಉಚ್ಚಾಟಯ ಉಚ್ಚಾಟಯ ದುಷ್ಟಗ್ರಹ ಕ್ಷುದ್ರಗ್ರಹ ಮೃತ್ಯುಭಯಂ ನಿವಾರಯ ನಿವಾರಯ ಓಂ ಹಂ ಹೌಂ ನಂ ವಂ ಶಿವ್ ವಂ ಯಂ ಹೌಂ ಹಂ ಓಂ ಲಿಂ ಪಂ ಶೃಂ ಮೃಂ ಜುಂ ಸಹ ಜುಂ ಪಾಲಯ ಪಾಲಯ ಮಹಾಮೃತ್ಯುಂಜಯಾಯ ತಂ ತಂ ತೋಂ ಅಧೋಮುಖದ್ವಾರಾಂ ಬಂಧಯ ಬಂಧಯ ಆತ್ಮಾನಾಂ ರಕ್ಷ ರಕ್ಷ ಸರ್ವದುಷ್ಟಗ್ರಹಾನ್ ಬಂಧಯ ಬಂಧಯ ಸ್ತಂಭಯ ಸ್ತಂಭಯ ತಂ ತಂ ತೋಂ ಅಧೋ ದಿಶ ಮಹಾಮೃತ್ಯುಂಜಯ ರೂಪಾಯ ಸರ್ವ ಮಂತ್ರ ಯಂತ್ರ ತಂತ್ರ ಪ್ರಯೋಗಾದಿ ಮೃತ್ಯು ದೋಷಂ ನಿವಾರ್ಯ ನಿವಾರ್ಯ ವಿಷಚೂರ್ಣ ಪ್ರಯೋಗಾದಿ ಮೃತ್ಯು ದೋಷ ನಿವಾರ್ಯ ಸರ್ವರೋಗಾರಿಷ್ಟಂ ನಿವಾರ್ಯ ನಿವಾರ್ಯ ಮಹಾಮೃತ್ಯು ಭಯಂ ನಿವಾರಯ ನಿವಾರಯ ಮಹಾಮೃತ್ಯುಂಜಯೇಶ್ವರಾಯ ಆರೋಗ್ಯ ದೃಢಘಾತ ದೀರ್ಘ ಆಯುಷ್ಯಂ ಕುರು ಕುರು. ಓಂ ನಮೋ ಭಗವತೆ ಮಹಾಮೃತ್ಯುಂಜಯೇಶ್ವರಾಯ ಸ್ವಾಹ. ಆಲ್ರೆಡಿ ಆ ಮಂತ್ರಾಕ್ಷತೆ ಪ್ರಾರ್ಥನೆ ಮಾಡಿಬಿಟ್ಟು ಎಲ್ಲ ಏಂಜಲ್ ಬರೋ ದೋಷ ಮೃತ್ಯು ದೋಷ ನಿವಾರಣೆ ಆಗಲಿ ಅಂತೇಳಿ ಪಾದಕೆ ಮೇಲೆ ಹಾಕ್ತೀನಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಮೃತ್ಯು ದೋಷ
ಇಷ್ಟೊತ್ತು ಎಲ್ಲ ಥರ ದೋಷಗಳು ಹೇಳಿದ್ದೀರಿ, ಯಾವ್ಯಾವ ಥರ ಮನಸ್ಸಿಗೆ ಮರಣ ಬರ್ತದೆ ಅಂತ. ಅದಕ್ಕೆಲ್ಲ ನಿಮಗೆ ಮೃತ್ಯುಂಜಯ ಮಂತ್ರ ಈಗ 3 ಸುತ್ತ ಹಾಕ್ಬಿಟ್ಟು ಈಗ ಲಕ್ಷ್ಮೀ ನರಸಿಂಹ ಮಾಡ್ತೀವಿ, ಆಮೇಲೆ ಸುದರ್ಶನ ಮಾಡಿಬಿಟ್ಟು ಆರತಿ ಮಾಡ್ತೀವಿ. ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ. ಇದು ಭಕ್ತಿನ ಮಾಡಿ ಈ ಥರ ಹೋಮ ನೀವು ಮನೇಲಿ ಮಾಡ್ತೀನಿ, ಲಕ್ಷ್ಮೀತೆ ಕೊಡಬೇಕು. ಈ ಥರ ಹೋಮ ಮಾಡ್ತೀನಿ ಅಂದರೆ ಸಾರ್ವತ್ರಿಕ ಕೊಡಬೇಕು. ಈ ಮಂತ್ರ ಹೇಳಲ್ಲ ಎಲ್ಲರೂ, ಇವೆಲ್ಲ ಮಾಡೋ ಅಪೂರ್ಣ ವೇದ ಮಂತ್ರ ಇವೆಲ್ಲ. ಓಂ ಸಿಂಹಮುಖಾಯ ವಿದ್ಮಹೇ ನರದೇಹಾಯ ಧೀಮಹಿ ತನ್ನೋ ನರಸಿಂಹಃ ಪ್ರಚೋದಯಾತ್ ಸ್ವಾಹಾ. ಓಂ ಸಿಂಹಮುಖಾಯ ವಿದ್ಮಹೇ ನರದೇಹಾಯ ಧೀಮಹಿ ತನ್ನೋ ನರಸಿಂಹಃ ಪ್ರಚೋದಯಾತ್ ಸ್ವಾಹಾ. ಅಹೋ ಬಲ ನಾರಸಿಂಹಾಯ ಪೂರ್ವದಿಶಂ ಬಂದ ಬಂದರೋತ್ಥ ನಾರಸಿಂಹಾಯ ದಕ್ಷಿಣ ದಿಶಂ ಬಂದ ಬಂದ ಶ್ರೀ ವಿದಾರಣ ನಾರಸಿಂಹಾಯ ಪಶ್ಚಿಮ ದಿಶಂ ಬಂದ ಬಂದ ಶ್ರೀ ವಾರ್ಣ ನಾರಸಿಂಹಾಯ ಉತ್ತರ ದಿಶಂ ಬಂದ ಬಂದ ಜ್ವಾಲಾ ನರಸಿಂಹಾಯ ಈಶಾನ್ಯ ದಿಶಂ ಬಂದ ಬಂದ ಅಘೋರ ವೀರ ಬಡಬಾನಲ ನಾರಸಿಂಹಾಯ ಆಗ್ನೇಯ ದಿಶಂ ಬಂದ ಬಂದ ಮಹೋಗ್ರ ವೀರ ಪ್ರತಾಪ ನಾರಸಿಂಹಾಯ ನೈಋತ್ಯ ದಿಶಂ ಬಂದ ಬಂದ ಆಯುಸ್ತಂಭೋದ್ಭವ ನಾರಸಿಂಹಾಯ ವಾಯುವ್ಯ ದಿಶಂ ಬಂದ ಬಂದ ಶ್ರೀ ಉಗ್ರ ನರಸಿಂಹಾಯ ಆಕಾಶ ದಿಶಂ ಬಂದ ಬಂದ ಶ್ರೀ ಸುದರ್ಶನ ನರಸಿಂಹಾಯ ಅಂತರಿಕ್ಷಂ ಬಂದ ಬಂದ ಶ್ರೀ ಲಕ್ಷ್ಮೀ ನರಸಿಂಹಾಯ ಪಾತಾಳ ದಿಶಂ ಬಂದ ಬಂದ ಸರ್ವಾದಿಶಂ ಬಂದ ಬಂದ ಸರ್ವಶತ್ರುಂ ಬಂದ ಬಂದ ರತಿಂ ಬಂದ ಬಂದ ಯತಿಂ ಬಂದ ಬಂದ ಭೃಗಂ ಬಂದ ಬಂದ ಭೃಗಿಂ ಬಂದ ಬಂದ ಶಾಧೂಲಂ ಬಂದ ಬಂದ ದುಷ್ಟಾನಾನಾವಿಧ ಬಂದ ಬಂದ ಹೇರಗಂ ಬಂದ ಬಂದ ಭೂತಂ ಬಂದ ಬಂದ ಪ್ರೇತಂ ಬಂದ ಬಂದ ಪಿಶಾಚಿಂ ಬಂದ ಬಂದ ಬೇತಾಳಂ ಬಂದ ಬಂದ ರಾಕ್ಷಸಾನ್ ಬಂದ ಬಂದ ಬ್ರಹ್ಮ ರಾಕ್ಷಸಾನ್ ಬಂದ ಬಂದ ಯಮದೂತಂ ಬಂದ ಬಂದ ಕಾಕಿನಿ ಬಂದ ಬಂದ ಕಾಮಿನಿ ಬಂದ ಬಂದ ಕಾತ್ಯಾಯಿನಿ ಬಂದ ಬಂದ ಕಿನ್ನರಿ ಬಂದ ಬಂದ ಡಾಕಿನಿ ಬಂದ ಬಂದ ನಾಗಿನಿ ಬಂದ ಬಂದ ಮೋಹಿನಿ ಬಂದ ಬಂದ ಭೂತನಿ ಬಂದ ಬಂದ ಯೋಗಿನಿ ಬಂದ ಬಂದ ಯಕ್ಷಿಣಿ ಬಂದ ಬಂದ ಲಾಕಿನಿ ಬಂದ ಬಂದ ರಾಕಿನಿ ಬಂದ ಬಂದ ಶಾಕಿನಿ ಬಂದ ಬಂದ ಶೂಲಿನಿ ಬಂದ ಬಂದ ಯಾಕಿನಿ ಬಂದ ಬಂದ ಕಾಮಿನಿ ಬಂದ ಬಂದ ಶತ್ರುಂ ಬಂದ ಬಂದ ಪ್ರತಿವಾದಿಂ ಬಂದ ಬಂದ ಪರಮಂತ್ರಂ ಬಂದ ಬಂದ ಪರತಂತ್ರ ಬಂದ ಬಂದ ಪರಕುಟ್ಟಿಮಾ ಬಂದ ಬಂದ ಕಹ ಕಹ ಕಂಪಯ ಕಂಪಯ ಆಕರ್ಷಯ ಆಕರ್ಷಯ ಆವೇಶಯ ಅವತಾರಯ ಅವತಾರಯ. ಕೊನೆಯದಾಗಿ ಸುದರ್ಶನ ಹೋಮ, ಶತ್ರುಗಳು ಬರದೇ ಇರಲಿ ಅಂತ. ದ್ವೇ ತ್ರೀಣಿ ಚತ್ವಾರಿ ಅಷ್ಟ ನವ ದಶ ಏಕಾದಶ ಈಗ ಮಹಾಪೂರ್ಣಾವತಿ ಆಗ್ತಾ ಇದೆ. ಎಲ್ಲರೂ ಕೂಡ ಅಲ್ಲಿಂದನೇ ಪೂರ್ಣಾವತಿಯನ್ನು ದರ್ಶನ ಮಾಡಬೇಕು, ಯಜ್ಞೇಶ್ವರನ ದರ್ಶನ ಮಾಡಬೇಕು. ಇಲ್ಲಿ ನಿಮ್ಮ ಪರವಾಗಿ ಪೂರ್ಣಾವತಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ಸಮೇತ LED ನಾವು ನೋಡಿ ಅಲ್ಲಿಂದನೇ ಕೈ ಮುಗಿರಿ. ಇಷ್ಟೊತ್ತವರೆಗೂ ನೀವೇನು ಪೂಜೆ ಕಾರ್ಯಕ್ರಮಗಳು ಮಾಡಿದಿರೋ ಅದರ ಸಂಪೂರ್ಣ ಫಲ ಪ್ರಾಪ್ತಿಯಾಗಬೇಕು ಅಂತಂದರೆ ಭಗವಂತನಿಗೆ ನಾವು ಈಗ ಪೂರ್ಣ ಫಲವನ್ನು ಅರ್ಪಡಿಸಬೇಕು. ಹಾಗಾಗಿ ಎಲ್ಲರೂ ಸಮೇತ ಅಲ್ಲಿಂದನೇ ದರ್ಶನ ಮಾಡಿ ನಿಮ್ಮ ಸಂಕಲ್ಪ ಏನಿದೆಯೋ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಾವು ಇದುವರೆಗೂ ಧ್ಯಾನ ನಿಯಮವಾಗಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಸಂಪೂರ್ಣ ಫಲ ಪ್ರಾಪ್ತಿಯನ್ನು ನಮಗೆ ಕೊಡು ಅಂತ ಹೇಳ್ಬಿಟ್ಟು ಗುರುಗಳ ಮುಖೇನ ನಾವು ಹೋಮಕ್ಕೆ ಪೂರ್ಣಾವತಿ ಸಲ್ಲಿಸ್ತಾ ಇದ್ದೀವಿ. ಆ ಒಂದು ಫಲ ನಿಮಗೂ ಸಮೇತ ದಕ್ಕಬೇಕು. ಎಲ್ಲರೂ ಸಮೇತ ಪ್ರಾರ್ಥನೆ ಮಾಡ್ಕೊತ ಕಣ್ಣು ಮುಚ್ಕೊಂಡು 1 ಸೆಕೆಂಡ್
ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರೂ. ಇದುವರೆಗೂ ನೀವೇನೇನು ಪೂಜೆ ಮಾಡಿದ್ರು ಅದರ ಫಲ ಎಲ್ಲ ನಮಗೆ ದಕ್ಕಿಸ್ಕೊಡಪ್ಪ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಹ್ಯ ಫಲಿನೀರ್ಯಾಹ ಫಲಾಹ ಪುಷ್ಪಾಯಾಶು ಪುಷ್ಪಣೇ ಬೃಹಸ್ಪತಿ ಪ್ರಸೂತಾಸ್ತಾನೋ ಮಂಚಂತ್ವ ಗುಮ್ಮಸಃ. ಓಂ ಪೂರ್ಣಾಹುತಿ ಮುತ್ತಮಾಂಜುಹೋತಿ. ವಾದ್ಯ ಮಾಡಿ. ಪೂರ್ಣಾಹುತಿಮುತ್ತಮಾಂಜುಹೋತಿ ಸರ್ವಂ ವೈ ಪೂರ್ಣಾಹುತಿಃ ಸರ್ವಮೇವಾಪ್ನೋತಿ ಅತೋ ಯಂ ವೈ ಪೂರ್ಣಾಹುತಿಃ ಅಸ್ಯಾಮೇವ ಪ್ರತಿಷ್ಠತೆ. ಓಂ ದಿಗಂಬರಾಯ ವಿದ್ಮಹೇ ಅತ್ರಪುತ್ರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಓಂ ಯಾ ಫಲಿನೀರ್ಯಾಹ ಫಲಾಹ ಪುಷ್ಪಾಯಾಶು ಪುಷ್ಪಣೇಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮಂಚಂತ್ವ ಗುಮ್ಮಸಃ. ಓಂ ಅಂತಃಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಎಲ್ಲರಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಿ. ವಿಷ್ಣೋರ್ ವಿಷ್ಣೋರ್ ವಿಷ್ಣು. ಹೆಣ್ಣು ಮಕ್ಕಳೆಲ್ಲರೂ ಸಮೇತ ನಮಸ್ಕಾರ ಮಾಡ್ಕೊಳ್ಳಿ. ಗಂಡಸರೆಲ್ಲರೂ ಸಮೇತ ಹೇಳಿ ಎಲ್ಲರೂ. ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರಿಯಂ ಫಲಂ ಆಯುಷ್ಯಂ ಆರೋಗ್ಯಂ ತೇಜಃ ದೇಹಿ ಮೇ ಅವ್ಯವಾಹನ ದೇಹಿ ಮೇ. ಓಂ ನಮಹಿತಿ ಚತುಸ್ಸಾಗರ ಪರ್ಯಂತಂ ಗೋಸರ್ಜನೇಭ್ಯಃ ಶುಭಂ ಭೂಯಾತ್ ಪ್ರವರಾನ್ವಿತ ಗೋತ್ರಃ. ನಿಮ್ಮ ಗೋತ್ರಗಳು ಗೊತ್ತಿದ್ದರೆ ಗೋತ್ರ ಹೇಳ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ಶಿವಗೋತ್ರ ವಿಷ್ಣು ಗೋತ್ರ ಅಂತ ಹೇಳ್ಕೊಳ್ಳಿ. ನಿಮ್ಮ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ. ನಿಮ್ಮ ಹೆಸರುಗಳನ್ನ ಹೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಬಂದಿಲ್ಲ ಅವ್ರ ಬಂಧು ಬಳಗದವ್ರದ್ದೆಲ್ಲ ಹೆಸರುಗಳನ್ನ ಹೇಳ್ಕೊಂಡು ಈ ಹೋಮ ಪೂಜೆ ಫಲ ಸಂಪೂರ್ಣ ಫಲ ಪ್ರಾಪ್ತಿಯಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಅವ್ರವ್ರ ಹೆಸರುಗಳನ್ನ ಹೇಳ್ಕೊಳ್ಳಿ. ಅವ್ರಿಗೂ ಸಮೇತ ಈ ಫಲ ತಕ್ಕೂ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತೆಂಗಿನಕಾಯಿ ಇಡಿ, ವಿಳೆದೆಲೆ, ಅಡಿಕೆ, ತೆಂಗಿನಕಾಯಿ ಕೈಲಿಟ್ಕೊಳ್ಳಿ ಎಲ್ಲ ಕಾಯಿನ. ಹಿರಣ್ಯ ಗರ್ಭ ಗರ್ಭಸ್ಥಂ ಹೇಂ ಬೀಜ ವಿಭಾವಸೋ ಅನಂತ ಪುಣ್ಯ ಫಲದ ಮತ ಶಾಂತಿ ಪ್ರಯಚ್ಛ ಮೇ ಆವಾಹಿತ ಮಹಾಗಣಪತಿ ದತ್ತಾತ್ರೇಯ ಗುರುದೇವತಾಭ್ಯೋ ನಮಃ. ಯಥಾಶಕ್ತಿ ಗುರು ದಕ್ಷಿಣಾಂ ಸಮರ್ಪಯಾಮಿ ಅಂತ ಪಾದದ ಮೇಲೆ ಇಟ್ಬಿಡಿ. ದಕ್ಷಿಣಾಂ ಸಮರ್ಪಯಾಮಿ. ಈಗ ಆರತಿ ಮಾಡಿ, ಬತ್ತಿ ತಗೊಳ್ಳಿ, ಆರತಿ ಮಾಡಿ. ಎಲ್ಲ ದತ್ತನಿಗೆ ಮೇಲ್ಗಡೆ ಸ್ಟೇಜ್ ಮೇಲೆ ದತ್ತನಿಗೆ ಮಾಡಿ. ಆಜ್ಜನೀರಾದಂತಾರೆ ಆಚಮನೆಯನ್ನು ಸಮರ್ಪಯಾಮಿ ಇಟ್ಬಿಟ್ಟು ಅವನ್ನ ತೆಗೆದು ಪಾದಕೆ ಮೇಲೆ ಹಾಕಿ ಒಂದು ಉದ್ದರಣೆ ನೀರು ಬಿಟ್ಬಿಡಿ. ಆರತಿ ತಗೊಳ್ಳಿ. ಆರತಿ ನೋಡಿ, ಆರತಿ ತಲೆ, ಹೃದಯ,
ಹೊಕ್ಳು 3 ತಗೋಬೇಕು ಆರತಿ 2 ಕೈಯಿಂದ. ಯಾನಿ ಕಾನಿ ಚ ಪಾಪಾನಿ ಜನ್ಮಾತು ಕುತಾನಿತ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಪಾಪೋಹಂ ಪಾಪ ಕರ್ಮಾಣಾಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ದತ್ತಾತ್ರೇಯ. ಹೇಳಿ, ಪ್ರಾರ್ಥನೆ ಮಾಡಿ. ಮದುವೆ ಆಗಿಲ್ಲ, ಏನೇನು ಬೇಕೋ ಕೇಳ್ಕೊಳ್ಳಿ. ಇವಾಗ ಕೇಳಿಕೊಂಡು ಆ ಹೂನ ಪಾದಕೆ ಮೇಲೆ ಹಾಕ್ಬಿಡಿ. ಬೆಳಗ್ಗೆಯಿಂದ ಇಷ್ಟೊತ್ತು ನಾವು ಪೂಜೆ ಮಾಡೋದಲ್ಲಿ ಮಂತ್ರದಲ್ಲೇ ಆಗಲಿ ತಂತ್ರದಲ್ಲೇ ಆಗಲಿ ಏನೇ ಲೋಪದೋಷ ಇದ್ರೂ ಕೂಡ ಅದನ್ನು ಕ್ಷಮಿಸು ಅಂತೇಳಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ನೋಡಿ, ನಾನು ತೋರಿಸೋ ಮುದ್ರೆ ಮಾಡಬೇಕು. ನಾನು ಹೇಳ್ಬಿಡ್ತೀನಿ ಮಂತ್ರ, ಆಮೇಲೆ ನೀವು ಆ ಥರ ಮಾಡಬೇಕು. ಪೂಜಾ ಕಾಲೇ ಮಧ್ಯೆ ಮಂತ್ರ ಯಂತ್ರ ತಂತ್ರ ವಿಪರ್ಯಾಸ ಮಂತ್ರ ವಿಪರ್ಯಾಸ ನಾನಾ ಸ್ವರವರ್ಣ ಲೋಪದೋಷ ನಿವಾರಣಾರ್ಥಂ ನಾಮತ್ರಯ ಮಹಾಜಪಂ ಕರಿಷ್ಯೆ. ನೋಡಿ, ಹೆಬ್ಬೆಟ್ಟಿಂದ ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಅಚ್ಯುತಾಯ ನಮಃ. ಈಗ ಪೂಜೆ 64 ಮಿನಿಟ್ಗೆ ಆಯ್ತು. ಈಗ ಅದನ್ನ ವಿಸರ್ಜನೆ ಮಾಡಬೇಕು. ಮಂತ್ರಾಕ್ಷತೆ ಹೂವು ಏನೇ ತಗೊಳ್ಳಿದನ್ನ ಪಾದಕ್ಕೆ ಮತ್ತೆ ಫೋಟೋನ ಶೇಕ್ ಮಾಡಬೇಕು. ವಿಸರ್ಜನೆ ಬೀಳ್ಕೊಡುಗೆ ಸೆಂಡ್ ಆಫ್. ನಿಮ್ಮೆಲ್ಲರೂ ಪರವಾಗಿ ಇವಾಗ 21 ವೆರೈಟಿ ದತ್ತಾತ್ರೇಯರಿಗೆ ಭೋಜನ ಮಾಡಿಸ್ತೀವಿ ನಾವು. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಒಂದು ಗುರುಗಳು ಊಟ ಮಾಡೋ ಮಾತಾಡಬಾರ್ದು, ಆರಾಮಾಗಿರ್ಬೇಕು. ಇವಾಗ ಕೊನೆ ಆರತಿ ಎಲ್ಲ ವೆರೈಟಿ ಆರತಿ ಮಾಡ್ತೀವಿ. ಆ ಪುಸ್ತಕದ ಆರತಿ ಆಡಿದೆ ನೋಡಿ, ಒಂದು ಆರತಿ ಪುಸ್ತಕದಲ್ಲಿ ಆರತಿ ಇದೆ, ಅದು ತಗೊಂಡು ನೋಡ್ತಾರೆ. ಇಲ್ಲ ನಾವು ಅದೇ ಇದೇ ಆರತಿ ನಿಮ್ಮಲ್ಲಿ ಪುಸ್ತಕ ಪ್ರಿಂಟ್ ಆಗಿದೆ. ಈ ಹಾಡನ್ನು ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನಿಮಗೆ. ಹಾಡನ್ನ ನಿಮಗೆ ಈಗ ದತ್ತಾತ್ರೇಯಗೆ ಎಲ್ಲ ವಿಧದ ಆರತಿಗಳು ಮಾಡ್ತೀವಿ.
गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। गुरवे सर्वलोकानां विषये भवरोगिणां निधे सर्वविद्यानां दक्षिणामूर्तये नमः। ओषधयसां समोदयोषधयसा संवदन्ते वदन्ते सकुत्तं वदन्ते वदन्ते सोमेन सोमेन वदन्ते वदन्ते सोमेन सोमेन सह सह सोमेन सोमेन सह सह राजन् तुकं राजन् राजन् पालयामसि पालयामसि राजन् राजन् पालयामसि। ನೋಡೋದಲ್ಲ ವೀಕ್ಷಕರೇ, ದತ್ತಾತ್ರೇಯ ಜಯಂತಿ ಮತ್ತು ಸಹಸ್ರ ಪಾದುಕೆಗಳ ಪೂಜೆಯನ್ನು ಭಾಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಯಾರು ಬರಲಿಕ್ಕಾಗಲಿಲ್ಲ ಅವರು ಈ ಕಾರ್ಯಕ್ರಮ ನೋಡಿ ಆ ದತ್ತಾತ್ರೇಯ ಆಶೀರ್ವಾದ ಪಡ್ಕೊಳ್ಳಿ. ಯಾರ್ಯಾರು ಬಂದಿದ್ರು, ಯಾರು ಈ ಕಾರ್ಯಕ್ರಮ ನೋಡಿದ್ರು ಅವರೆಲ್ಲರಿಗೂ ಕೂಡ ಆ ಜಗದ್ಗುರು ಆದಿಗುರು ದತ್ತಾತ್ರೇಯ ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಧನ ಕನಕ ವಸ್ತ್ರ ವಾಹನಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.